ಕೂತಿರುವ ಸಭೆಗೆ ಗೌರವಪೂರ್ವಕ ನಮಸ್ಕಾರಗಳು. ಮತ್ತು ವೇದಿಕೆಯಲ್ಲಿರುವ ಎಲ್ಲ ನನ್ನ ಸನ್ಮಿತ್ರರು, ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ 2 ದಿನ ನನ್ನ ಕಣ್ಣು ಮತ್ತು ಕಿವಿಗಳನ್ನು ತುಂಬಿಕೊಂಡೆ. ನಾನು ಕನಕದಾಸರ ಬಗ್ಗೆ ಏನೋ ಒಂದಿಷ್ಟು ಓದ್ಕೊಂಡಿದ್ದೇನೆ, ಏನೋ ಒಂದು ಪುರಂದರರ ಬಗ್ಗೆ ಏನೋ ಸ್ವಲ್ಪ ಓದಿದ್ದೇನೆ. ಆದರೆ ಇಲ್ಲಿ ನಿನ್ನೆ ಇವತ್ತು ಕುಳಿತು ಕೇಳಿದಾಗ ಹೊಸ ಹೊಸ ಹೊಳಹುಗಳು ನನ್ನ ಮನಸ್ಸಲ್ಲಿ ಮೂಡಿ ಬಂದದ್ದು ಈ ಸಮ್ಮೇಳನದ ಒಂದು ವೈಶಿಷ್ಟ್ಯ. ಬಹುಶಃ ನಾವು ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಜ್ಞಾನ ಸ್ಫೋಟಗೊಳ್ಳುತ್ತದೆ ಅಂತ ನಾವು ಒಂದು ಸ್ಲೋಗನ್, ಒಂದು ಹೇಳಿಕೆ ಅಷ್ಟೇ. ಆದರೆ ನಿನ್ನೆ ನನಗೆ ಬಹಳಷ್ಟು ಒಂದು ರೀತಿ ನಮ್ಮ ಮಲ್ಲೇಪುರಂ ಮತ್ತು ನಾವು 17 ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದವರಾದ ಕಾರಣ ಅವರ ಎಲ್ಲ ಮನಸ್ಥಿತಿ ಮತ್ತು ಅವರ ವಿದ್ವತ್ತನ್ನು ಬಹಳ ಹತ್ತಿರದಿಂದ ಕಂಡುಕೊಂಡವರಲ್ಲಿ ನಾನು ಒಬ್ಬ. ಅಲ್ಲಿ ಹಾಗೆ ಲಕ್ಷ್ಮೀಶ ತೋಡ್ಪಾಡಿಯವರು, MR ಸತ್ಯನಾರಾಯಣರು ಬೆರಗುಗೊಳಿಸುವ ವಿದ್ವತ್ತು ನೋಡಿ. ನನಗೆ ಅಂಥ ವಿದ್ವತ್ತನ್ನು ಕಂಡಾಗ ಆ ಮನಸ್ಸು ನಮಗೆ ತಲೆ ಬಾಗ್ತದೆ, ನಾವು ಇನ್ನೂ ಬೆಳೆಯಬೇಕಾಗಿದೆ ಅಂತ ಭಾವನೆ ಏನು ಇರಲಿ. ಈ ಸಮ್ಮೇಳನ ಬರೀ ಒಂದು ಸಾಹಿತ್ಯ ಸಮ್ಮೇಳನ ಅಲ್ಲ, ಕನಕ ಸಾಂಸ್ಕೃತಿಕ ಸಮ್ಮೇಳನ ಅಂತ ಇದನ್ನು ಬಹುಶಃ ನಾವು ಕರೀಬೋದೇ ಏನು. ನಾನು ಕೂಡ ಹಂಪಿಯಲ್ಲಿ ಪುರಂದರದಾಸ ಅಧ್ಯಯನ ಪೀಠದ ಸಂಚಾಲಕನಾಗಿ 2 ಬಾರಿ ಉಡುಪಿಯಲ್ಲಿ, 1 ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ, ರಾಯಚೂರಿನಲ್ಲಿ ಅದಕ್ಕಿಂತ ದೊಡ್ಡದು ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ಕೂಡ ಬಂದಿದ್ದರು. ಪಂಢರಪುರದಲ್ಲಿ ಬನ್ನಂಜಿಯವರ ಅಧ್ಯಕ್ಷತೆಯಲ್ಲಿ ಮರಾಠಿ ವಿದ್ವಾಂಸರನ್ನು, ಕನ್ನಡ ವಿದ್ವಾಂಸರನ್ನು ಸೇರಿಸಿಕೊಂಡು ಮಾಡಿದ ಸಮ್ಮೇಳನ. ಆದರೆ ಅಲ್ಲೂ ನಾವು ಕಿಂಚಿತ್ ಸ್ವಲ್ಪ ಸಂಗೀತ ಆದರೆ ಇಲ್ಲಿ ಇದ್ದಷ್ಟು ವೈವಿಧ್ಯವನ್ನು ನನ್ನಿಂದ ಸಾಧ್ಯ ಆಗಿಲ್ಲ. ನನಗೆ ಹೊಸ ಕಣ್ಣನ್ನು ಸಮ್ಮೇಳನ ಇಲ್ಲಿ ವೈಚಾರಿಕತೆ, ವಿದ್ವತ್ತು ಮತ್ತು ಈ ಥರದ ಇವತ್ತು ಬೆಳಗ್ಗೆ ನಡೆದ ಕನಕರ ಇದನ್ನು ಯಾವುದು ಡಾಕ್ಟರ್ ಪವಿತ್ರ ಅವರ ಆ ಸೋದಾಹರಣ ಕಾರ್ಯಕ್ರಮ, ಇದೆಲ್ಲ ನನ್ನ ಹೃದಯ ತುಂಬಿ ಬಂತು. ಏನೇ ಆಗಲಿ, ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು. ಒಂದು ಸಣ್ಣ ಒಂದು ಸೇರ್ಪಡೆ ಮಾಡಬಹುದು ಅಂತ ನನಗೆ ಅನಿಸಿದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದು ಇವತ್ತು ಇನ್ನು ನಮ್ಮ ಕರಾವಳಿಯಲ್ಲಿ ಎಲ್ಲ ಕಡೆ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ನಮಗಿಂತ ಭಿನ್ನವಾದಂತಹ ತಿರುಪತಿಯ ತಿಮ್ಮಪ್ಪನ ಕಡೆ ವರ್ಷ ಹೋಗುವ ಮಹಿಳೆಯರಿದ್ದಾರೆ, ತಂಡೋಪತಂಡವಾಗಿ. ನಮ್ಮ ಕರಾವಳಿಯಲ್ಲಿ ಕೂಡ ವಿಶೇಷವಾಗಿ ಪೇಜಾವರದ ಇಂದಿನ ಪೇಜಾವರ ಶ್ರೀಯವರು ಹಲವಾರು ವರ್ಷಗಳಿಂದ ಭಜನಾ ಸಪ್ತಾಹವನ್ನು ಮತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರಿಂದಾಗಿ ನಾನು ಕಂಡ ಹಾಗೆ ನಾನು ಒಂದು ಬಾರಿ ಭಾಗಿಯಾಗಿದ್ದೆ. ಈ ಕರಾವಳಿ ಕುಂದಾಪುರದಿಂದ ಹಿಡಿದು ಕಾಸರಗೋಡಿನವರೆಗಿನ ಅನೇಕ ಮಹಿಳೆಯರಷ್ಟೇ ಅಲ್ಲ, ತಂಡ ಭಾಗವಹಿಸಿದ್ದು. ಅದರಲ್ಲೂ ಕೂಡ ಸಾಸ್ತಾನದ ದಲಿತ ವರ್ಗದ ವಾಸುದೇವ ಎಂಬವರ ಹೆಸರಿನ ಒಂದು ತಂಡ, ಅದಕ್ಕೆ ಪ್ರಥಮ ಅವರು ಪ್ರಶಸ್ತಿಯನ್ನು ಕೊಡ್ತಾರೆ, ಬಹುಮಾನವನ್ನು ಕೊಡ್ತಾರೆ. ಆದರೆ ಆಯ್ಕೆಯಾದವರನ್ನು ನಾವು ಉಡುಪಿಯ ಕೃಷ್ಣ ಭಟ್ಟರ ನೇತೃತ್ವದಲ್ಲಿ ಉಡುಪಿಯ ಕನಕ ಪೀಠದಲ್ಲಿ ನಾವು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೆ. ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಂದರೆ ಬರುವ ವರ್ಷ ಇದೇ ಥರ ಸಮ್ಮೇಳನ ಮಾಡುವಾಗ ಈ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ಇರತಕ್ಕಂತಹ ಪಾರಂಪರಿಕ ಶೈಲಿಯಲ್ಲಿ ದಾಸರ ಕೀರ್ತನೆಗಳನ್ನು ಹಾಡುವ ಮಹಿಳೆಯರನ್ನು, ವಿಶೇಷವಾಗಿ ಪುರುಷರನ್ನು ದೂರ ಇಟ್ಟದ್ದು ಅಂತ ಹೇಳೋದಲ್ಲ, ಮಹಿಳೆಯರು ನಿಜವಾದ ವಾರಿಸುದಾರರು, ದಾಸ ಸಾಹಿತ್ಯದ ವಾರಿಸುದಾರರು ಅಂದರೆ ಮಹಿಳೆಯರು. ಅವರು ಹಾಡ್ತಾರೆ, ಕುಣಿತಾರೆ ಮತ್ತು ಅವರು ಪ್ರಾಯೋಗಿಕವಾಗಿ ಮಾತು ಕೂಡ ಬಹಳ ಚೆನ್ನಾಗಿ ಆಡ್ತಾರೆ. ನಾನು ಕೇಳಿದ್ದೀನಿ ಎಲ್ಲ. ಹೀಗೆ ಆ ಮಹಿಳೆಯರ ತಂಡವನ್ನು ಕರೆಸಿ ಅವರಿಂದ ಬಹುಶಃ ನನ್ನ ಕಾಣುತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ, ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಆ ಉಡುಪಿಯಲ್ಲಿ ಅಂಬಲಪಾಡಿಯಲ್ಲಿ ಇರತಕ್ಕಂಥ 4-6 ಮಹಿಳಾ ದಾಸರ ಹಾಡುಗಳ ತಂಡ ಇದೆಯಲ್ಲ, ಅವರನ್ನು ಕರೆಸಿ ತರಬೇತಿ ಮಾಡಿಸ್ಬೋದು. ಇದೆಲ್ಲ ಸಣ್ಣ ಪುಟ್ಟ ಒಂದು ಸೂಚನೆ, ಅದೇನು ದೊಡ್ಡ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಸೂಚನೆ ಅಷ್ಟೇ. ನನಗೆ ಮತ್ತೆ ಒಂದು ಸಂತೋಷ ಅಂತಂದರೆ, ನಾವು ಪಾಠ ಮಾಡ್ತಾ ಇರುವಾಗ 70ನೇ ಇಸವಿಯಿಂದ ನಾನು ಕುಂದಾಪುರದಲ್ಲಿ ಪಾಠ ಹೇಳ್ತಾ ಇದ್ದೆ. ನಾವು ಪುರಂದರ ಕನಕದಾಸರನ್ನು ಪಠ್ಯಪುಸ್ತಕದಲ್ಲಿ ಒಂದು ಕೀರ್ತನೆ, ಒಂದು ಅಷ್ಟಕ್ಕೆ ಸೀಮಿತವಾಗಿದ್ದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಎಷ್ಟು ಅವಕಾಶ. ನಾವು ಕಾಲೇಜಿನಲ್ಲಿ ಇರುವಾಗ ಕನಕರ ಬಗ್ಗೆ ನಾವು ಹೇಳಿದ್ದೂ ಇಲ್ಲ, ನಾವು ತಿಳಿದದ್ದೇನೋ ಸ್ವಲ್ಪ ಅಷ್ಟೇ. ಆದರೆ ಇವತ್ತು ಈ ಪೀಠಗಳಿಂದಾಗಿ ಕರ್ನಾಟಕ ಸರ್ಕಾರ ಮಾಡಿದ ಈ ರಾಷ್ಟ್ರೀಯ ಸಂತ ಕನಕ ದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ,
ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ, ಅದರ ಒಂದು ಶಾಖೆ ಉಡುಪಿ MGM ಕಾಲೇಜಿನಲ್ಲಿದೆ, ಇಲ್ಲಿದೆ. ಇದು ಆ ಮಹಾನ್ ಸಾಧನೆಯನ್ನು ಮಾಡಿದಂಥ ಈ ಪೀಠ ಇವೆಲ್ಲ ಇಡೀ ಕನಕ ಸಂಸ್ಕೃತಿಯನ್ನು ಅಲ್ಲ, ದಾಸ ಸಂಸ್ಕೃತಿಯನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ಹೊಸ ಕಣ್ಣುಗಳಿಂದ ಅದನ್ನು ಜನ ನೋಡುವ ಹಾಗೆ ಮಾಡಿದ್ದು ಅದು ಬಹಳ ಸಂತೋಷದ ಒಂದು ವಿಷಯ. ಇನ್ನು ನನಗೆ ಈ ಮುಖ್ಯವಾಗಿ ನಾನು ಹೇಳತಕ್ಕಂಥದ್ದು ಈ ಅಧ್ಯಯನದ ವಿಷಯದಲ್ಲಿ ನಮ್ಮ ಈ ಇತ್ತೀಚಿನ ಅಧ್ಯಯನದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಈ ಅಧ್ಯಯನ ಕನಕದಾಸರನ್ನು ಅಧ್ಯಯನ ಮಾಡುವ ಅವರ ಸಾಹಿತ್ಯವನ್ನು ಹೊಸ ಹೊಸ ದೃಷ್ಟಿಯಿಂದ ನೋಡುವುದರ ಜೊತೆಗೆ ಸ್ವಲ್ಪ ಪುರಂದರದಾಸರನ್ನು ನಾವು ಬದಿಗೆ ಸರಿಸ್ತಾ ಇದ್ದೇವೆಯೋ ಅನ್ನತಕ್ಕಂಥ ಒಂದು ಆತಂಕ ನನ್ನ ಮನಸ್ಸಿನಲ್ಲಿದೆ. ಕನಕ ಪುರಂದರರು ಬಹಳ ಪ್ರೀತಿಯವರು, ಅವರೊಳಗೆ ಒಳ್ಳೆಯ ಸಂಬಂಧ. ವ್ಯಾಸರಾಯರ ಶಿಷ್ಯರಾಗಿ ಅವರು ವ್ಯಾಸರಾಯರ ಶಿಷ್ಯರು ಪುರಂದರರು ಕನಕದಾಸರು ವ್ಯಾಸರಾಯರ ಶಿಷ್ಯರೇ ಆಗಿಲ್ಲ ಅನ್ನತಕ್ಕಂಥ ಅವರಿಗೆ ದೀಕ್ಷೆ ಕೊಟ್ಟಿಲ್ಲ, ಏನೇನೋ ಸುಳ್ಳು ಸುಳ್ಳು ಮಾಹಿತಿಗಳನ್ನು ವಿದ್ವಾಂಸರು ಅಂತ ಹೇಳಿಕೊಳ್ಳುವವರು ನೀಡುತ್ತಿರುವುದು ಮತ್ತು ಆ ಐತಿಹ್ಯಗಳಲ್ಲಿ ಕೆಲವನ್ನ ಅಪಾರ್ಥ ಮಾಡಿ ವಿಶ್ಲೇಷಣೆ ಮಾಡುವುದು, ಇದು ಎಲ್ಲ ನಡೀತಾ ಇದೆ. ಇದು ಆಗಬಾರದು. ನಿಜವಾಗಿ ಕನಕ ಪುರಂದರರು ಅವರು ನಮ್ಮ ಕಣ್ಣುಗಳು, ದಾಸ ಸಾಹಿತ್ಯದ ಎರಡು ಕಣ್ಣುಗಳು ಇರುವ ಹಾಗೆ ಇರತಕ್ಕಂಥವ್ರು. ಇನ್ನೊಂದು ಸಾಧ್ಯತೆ ಉಂಟು ಅಂತ ಎಂ.ಆರ್. ಸತ್ಯನಾರಾಯಣ ಅವರ ಹತ್ರ ನಾನು ಕೇಳಿಕೊಳ್ಳೋದು. ನಾವು ಕುಂದಾಪುರದ ಕಲಬುರಗಿಯವರು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮೊದಲ ಪೀಠ ಬಂದದ್ದು ಪುರಂದರದಾಸ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ಇಟ್ಕೊಂಡು ಬಂದರು ಕಲಬುರಗಿಯವರು. ನಾವು ದಾಸ ಸಾಹಿತ್ಯ ಪುರಂದರ ಪೀಠ ಮಾಡೋಣ. ಅವರೇ ಕೂಡಲೇ ನನಗೆ ಹೇಳಿದರು, ನೋಡಪ್ಪ ನೀನೇ ಇದರ ಜವಾಬ್ದಾರಿ, ಆದರೆ ಪುರಂದರದಾಸ ಅಧ್ಯಯನ ಪೀಠ ಅಂದರೆ ಪುರಂದರದಾಸರನ್ನು ಕುರಿತು ಆಲೋಚನೆ ಮಾಡಬೇಕಾಗಿಲ್ಲ, ಸಮಗ್ರ ದಾಸ ಸಾಹಿತ್ಯವನ್ನು ನೀವು ಇದರಲ್ಲಿ ವಿಶ್ಲೇಷಣೆ ಮಾಡಬೇಕು. ದಾಸ ಸಾಹಿತ್ಯ ಅದರಲ್ಲಿ ಬೇಕಾದರೆ ಕನಕರಿಗೆ ನೀವು ಪುರಂದರರಿಗೆ ಹೆಚ್ಚಿನ ಮಹತ್ವ ಕೊಡಿ, ಆದರೆ ಇದು ಸಮಗ್ರವಾಗಿ ದಾಸ ಸಾಹಿತ್ಯ ಅಧ್ಯಯನ ಆಗಬೇಕು ಅಂತ ಅವ್ರು ಮಾತು ಹೇಳಿದೆ. ಅದೇ ರೀತಿಯಲ್ಲಿ ನಾನು 6 ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಹೋಗಿದೆ. ಇವರ ಕಾನೂನಿನ ಚೌಕಟ್ಟಿನ ಒಳಗೆ ಕನಕಪೀಠದೊಳಗೆ ಪುರಂದರರೋ ವಾದಿರಾಜರೋ ವಿಜಯೇಂದ್ರರೋ ಅಧ್ಯಯನ ನಡೆಯಬಹುದೇ ಅಂತ ಮಾಡಬಹುದೇ ಅಂತ ಒಂದು ಪ್ರಶ್ನೆ. ಅದನ್ನು ಮಾಡಬೇಕು ಅಂತಕ್ಕಂಥ ಒತ್ತಂಕೆ ನನ್ನದಲ್ಲ. ಇದು ಮೊದಲ ನನ್ನ ಒಂದು ಅಭಿಪ್ರಾಯ. ಆಮೇಲೆ ಇನ್ನೊಂದು, ನಾನು ದಾಸ ಸಾಹಿತ್ಯದ ಈ ಅಧ್ಯಯನದ ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಅಧ್ಯಯನ ಯಾವ ರೀತಿ ಸಾಗ್ತಾ ಇದೆ ಅಂದರೆ, ಒಂದು ರೀತಿಯಿಂದ ಗತಾನುಗತಿಕೋ ಲೋಕಃ ಅನ್ನೋ ರೀತಿಯಲ್ಲಿ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡುವ, ಅದನ್ನು ಸಂಪಾದಿಸುವ ಬಗೆಯಲ್ಲಿ ಬದಲಾವಣೆ ಆಗಬೇಕು. ನಿಜವಾಗಿ ಮೋಗ್ಲಿಂಗ್ 1850ರಲ್ಲಿ ಮಂಗಳೂರಿನ ಬಾಸಲ್ ಮಿಷನ್ ಕಲ್ಲಚ್ಚಿನಲ್ಲಿ ಅವರು 174 ಕೀರ್ತನೆಗಳನ್ನು ತಂದ. ಅದರಲ್ಲಿ ಹೆಚ್ಚು ಅಂತಂದರೆ ಪುರಂದರದಾಸರು ಮತ್ತು ಕನಕದಾಸರು, ಉಳಿದದ್ದು ಕೆಲವು ಹೆಸರಿಲ್ಲದ ಕೆಲವು ದಾಸರು. ಆದರೆ ಅಲ್ಲಿ ಬಹಳ ಒಂದು ದೊಡ್ಡ ಶೋಧನೆ ಆದದ್ದು ಅಂತಂದರೆ, ಉಡುಪಿಯ ಪೆರಂಪಳ್ಳಿಯ ಕೃಷ್ಣದಾಸ ಅಥವಾ ಎಂಬ ಒಬ್ಬ ದಾಸ, ಬರಿಯ ದಾಸ ಅಲ್ಲ, ಬರೀ ಒಳ್ಳೆಯ ಕವಿ. ಆತ ಬರೆದ ಕೀರ್ತನೆಗಳ 70 ವರಾಹ ತಿಮ್ಮಪ್ಪ ಅಂಕಿತದ ಕೃಷ್ಣದಾಸ ಪೆರಂಪಳ್ಳಿಯವರು ಮಣಿಪಾಲರ ಹತ್ರ. ಅವರ ಕೀರ್ತನೆಗಳನ್ನು ಮೋಗ್ಲಿಂಗ್ ಕೊಟ್ಟದ್ದು ಬಹಳ ದೊಡ್ಡ ಕೊಡುಗೆ. ಯಾಕಂದರೆ ಅದು ಬಹಳ ವಿಶಿಷ್ಟವಾದಂತಹ ಒಂದು ಒಂದು ಮಾತು ಉಂಟು, ಅಷ್ಟು ದೊಡ್ಡ ದಾಸರಾದರು ಉಡುಪಿಯ ಮಠ ಅವರನ್ನು ಪುರಸ್ಕರಿಸಲಿಲ್ಲ, ಯಾಕೆ ಅಂತ ನಾನು ಕೇಳಿದೆ. ಇದೆಲ್ಲ ನಾನು ಅನೇಕ ಬಾರಿ ಗೋವಿಂದಾಚಾರ್ಯ ಹತ್ರ ಎಲ್ಲ ಮಾತಾಡ್ತಾ ಇರ್ತಿದ್ದೇನೆ. ಅಲ್ಲಿ ಅವರು ಭಾಗವತ ಸಂಪ್ರದಾಯದವರು, ಅವರು ಪೂರ್ಣ ಮಾಧ್ವರಲ್ಲ ಅಂತ ಒಂದು ಕಾರಣಕ್ಕಾಗಿ ಅಷ್ಟಾಗಿ ಅವರನ್ನು ಆದರೆ ಉಡುಪಿಯ ಬಗ್ಗೆ ಒಂದು ಖಂಡಕಾವ್ಯ ಬರೆದಿದ್ದಾರೆ. ಉಡುಪಿಯ 1 ವರ್ಷದ ಆಚರಣೆಯನ್ನು ಕುರಿತು ಕೃಷ್ಣದಾಸರು ಅವರ ಕೀರ್ತನೆಯನ್ನು ಮೋಗ್ಲಿಂಗು ಮೌಖಿಕವಾಗಿ, ಮೋಗ್ಲಿಂಗು ಯಾವ ಹಸ್ತಪ್ರತಿಯನ್ನು ನೋಡಿಕೊಂಡು ಬರೆದದ್ದಲ್ಲ. ಅವರು ಬಹುತೇಕವಾಗಿ ಹುಬ್ಬಳ್ಳಿ ಧಾರವಾಡಗಳ ಜನರ ನಾಲಿಗೆಯಿಂದ ಸಂಗ್ರಹ ಮಾಡಿದಂತಹ ಕೀರ್ತನೆಗಳು. ಇವತ್ತಿಗೂ ಅದರ ಪಾಠ ಬಹಳ ಮಹತ್ವದ್ದಾಗಿದೆ. ನಾವು ಆಮೇಲೆ ಎಷ್ಟೋ ಪಾಠಗಳನ್ನು ನಾವು ನೋಡ್ತಾ ಇದ್ದೇವೆ, ಆದರೆ ಅವರ ಪಾಠ ಮೋಗ್ಲಿಂಗರದು ಬಹಳ ವಿಶೇಷವಾದಂತಹ ಒಂದು ಪಾಠ, ಅದು ಒಳ್ಳೆಯ ಪಾಠ ಅಂತ ನಾನು ಹೇಳ್ತಾ ಇದ್ದೇನೆ. ಕನಕದಾಸರ ಹರಿಕೀರ್ತನೆ 1856ರಲ್ಲಿ ಭಕ್ತಿಸಾರ ಅಂತ ಅವರು, ಯಾಕೋ ಅವರು ಹರಿಭಕ್ತಿಸಾರ ಅಂತ ಬರೆದಿಲ್ಲ, ಅವರು ಭಕ್ತಿಸಾರ ಅಂತ ಒಳ್ಳೆಯ ಒಂದು ಪಠ್ಯ ನಮಗೆ ಮೋಗ್ಲಿಂಗರಿಂದ ಸಿಗುತ್ತೆ. ಆಮೇಲೆ ನಿನ್ನೆಲ್ಲ ಬಂತು, ಕಿಟ್ಟೆಲ್ಲರೂ ಮಾಡಿದ್ದಾರೆ, ಕಿಟ್ಟೆಲ್ಲರೂ ಆ ಕೆಲಸ ಮಾಡಿದ್ದಾರೆ. ಆದರೆ ನನಗೆ ಇನ್ನೂ ಒಂದು ಕುತೂಹಲದ ಒಂದು ವಿಷಯ ಅಂತಂದರೆ, ನಾವು ಈ ಕನಕರನ್ನು ಉಡುಪಿಗೆ ಅವರಿಗೆ ಅವಮಾನ ಆಗಿದೆ ಸತ್ಯ, ನಾನು ಒಪ್ತೇನೆ.
ಅವಮಾನ ಆಗಿದೆ. ಅವರನ್ನು ಒಳಗೆ ಪ್ರವೇಶಕ್ಕೆ ನಮ್ಮ ಮಠೀಯ ವ್ಯವಸ್ಥೆ ಬಿಟ್ಟಿಲ್ಲ. ಅದು ಸಹಜ, ಅದೆಲ್ಲ ಅದು ಗತಾನುಗತಿಕ ಮಾತಲ್ಲ, ಸತ್ಯದ ಮಾತು ಹೌದು, ಅದು ಒಪ್ತೇನೆ ನಾನು. ಆದರೆ ಈ ವಿಷಯದಲ್ಲಿ ಐತಿಹ್ಯವೋ ಏನೋ ಗೊತ್ತಿಲ್ಲ, 1856ರಲ್ಲಿ ಮೋಗ್ಲಿಂಗು ಒಂದು ಜರ್ಮನ್ ಭಾಷೆಯಲ್ಲಿ ಸುದೀರ್ಘವಾದಂಥ ದಾಸಸಾಹಿತ್ಯವನ್ನು ಕುರಿತು ಬರೀತಾರೆ, ಜರ್ಮನ್ ಭಾಷೆಯಲ್ಲಿ. ಅದನ್ನು ನೋಡಿದರೆ, ಅದನ್ನು ಇಂಗ್ಲೀಷಿಗೆ ಏನೋ ಮಾಡಿಸಿಬಿಟ್ಟು ನಾನು ಒಬ್ಬರಿಂದ ಮಾಡಿಸಿ ನಾನು ಅದನ್ನು ಓದಿದಾಗ ನನಗೊಂದು ಹೊಸ ಹೊಳಹು ಸಿಕ್ಕಿತು. ಏನಂತಂದರೆ ಅದು ಐತಿಹ್ಯದ ರೂಪದಲ್ಲಿ ಇದೆ, ಆದರೆ ಅದು ಮೋಗ್ಲಿಂಗಿಗೆ ಅದನ್ನು ಬರೆದು ಲಾಭ ಏನೂ ಇಲ್ಲ. ಅವನು ಕೊನೆಯ ಭಾಗದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಕನಕ ಇಲ್ಲಿಗೆ ಉಡುಪಿಗೆ ಬಂದ, ಒಳಗೆ ಪ್ರವೇಶಕ್ಕೆ ಅವಕಾಶ ಕೊಡಲಿಲ್ಲ. ಆದರೂ ಆತ ಏನು ಮಾಡಿದೆ, ಪಶ್ಚಿಮ ಭಾಗದಲ್ಲಿ ಆಗ ಈ ಹೊತ್ತಿಗಾಗಲೇ ಕನಕನ ಕಿಂಡಿ ಆಗಿತ್ತು. ಅದು ಒಂದು ಕಥೆಯೇ. ಕನಕನ ಕಿಂಡಿ ಆಗಿತ್ತು. ಆ ಕನಕನ ಕಿಂಡಿಯ ಎದುರಿಗೆ ಆತ ಕೃಷ್ಣ ಭಕ್ತಿ ಮಾಡ್ತಾ ಹಲವಾರು ದಿವಸ ಇದ್ದವು. ಅವನಿಗೆ ಅಲ್ಲಿನ ಮಠೀಯ ವ್ಯವಸ್ಥೆ ಊಟವೂ ಹಾಕಲಿಲ್ಲ ಅನ್ನತಕ್ಕಂಥದ್ದನ್ನು ಮೋಗ್ಲಿಂಗ್ ಬರೀತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಪವಾಡದ ಕಥೆ ಒಂದು ಬರ್ತದೆ ಮೋಗ್ಲಿಂಗದ ಲೇಖದಲ್ಲಿ. ಅವು ಕೃಷ್ಣನ ಆವರಣದಿಂದ ದಿನಕ್ಕೊಂದೊಂದು ರತ್ನಗಳು ಮಾಯವಾಗುತ್ತಾ ಇದ್ದವು ಅಂತ. ಅವನಿಗೆ ಊಟವೂ ಆಗುತ್ತಾ ಇತ್ತು, ಇವರು ಊಟ ಕೊಡ್ತಾ ಇಲ್ಲ, ಊಟ ಆಗ್ತಾ ಇತ್ತು. ಈ ವಿಷಯ ಬಹಳ ತನ್ನ ಪ್ರೀತಿಯ ಮಿತ್ರನಾದಂಥ ವಾದಿರಾಜರಿಗೆ, ಸೋದಿಯಲ್ಲಿದ್ದ ವಾದಿರಾಜರಿಗೆ ಅದು ಹೇಗೋ ಸುದ್ದಿ ಹೋಯಿತು. ಅವರು ಬರ್ತಾರೆ, ಪಲ್ಲಕ್ಕಿಯನ್ನೇರಿ ಬರುತ್ತಿದ್ದಾರೆ, ಅಷ್ಟೂ ಬರಿತಾನವನು. ಪಲ್ಲಕ್ಕಿಯನ್ನೇರು ಬಂದರಂತೆ. ಬಂದು ಕಂಡಾಗ ಇವನ ಸ್ಥಿತಿ ನೋಡಿ ಭಾಳ ಬೇಸರವಾಗಿ ಅವರು ಅವನನ್ನು ಒಳಗೆ ಕರೆದುಕೊಂಡು ನೇರವಾಗಿ ಗರ್ಭಗುಡಿಯ ಬಳಿಗೆ ಹೋದರು. ಯಾರು? ಮೋಗ್ಲಿಂಗ್, ಇವರು ವಾದಿರಾಜರು. ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ತಾನು ಕೈಯೊಳಗೆ ಒಂದು ನೇರ ಗರ್ಭಗುಡಿ ಒಳಗೆ ಹೋಗಿ ಕೈಯಲ್ಲಿ ಸಾಲಿಗ್ರಾಮ ಒಂದು ಮುಷ್ಟಿ ಹಿಡ್ಕೊಂಡು ಬಂದು ಇದರಲ್ಲಿ ಏನಿದೆ ಅಂತ ಕೇಳಿದಾಗ ಅರ್ಚಕರಿಗೆ ಏನಿದೆ ಅಂತ ಗೊತ್ತಾಗಿಲ್ಲ. ಕನಕ ಈತನೀಗ ವಾಸುದೇವನು ಅಂತಕ್ಕಂಥ ಹಾಡನ್ನು ಹೇಳ್ತಾ ಇದರಲ್ಲಿ ಸಾಲಿಗ್ರಾಮ ಇದೆ ಅಂತ ಹೇಳಿದ. ಆಗ ಅವರಿಗೆ ಬಹಳ ಸಂತೋಷ. ನೋಡಿ, ಅವನ ವಿದ್ವತ್ತು ನೋಡಿ, ಅವನ ತಿಳುವಳಿಕೆ, ದಾರ್ಶನಿಕತೆ ನೋಡಿ, ಅವನಿಗೆ ಮೊದಲ ಮನ್ನಣೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಆಡಿದರು. ಇದು ಮೋಗ್ಲಿಂಗ 1856ರಲ್ಲಿ ಬರೀತಾರೆ. ಅವರು ಮಧ್ವನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಕುರುಬನೂ ಅಲ್ಲ, ಏನೂ ಅಲ್ಲ. ಅಂದರೆ ಕಂಡದ್ದನ್ನು ದಾಖಲಿಸುವುದು ಮೋಗ್ಲಿಂಗರ ಗುಣ. ಆಗ ಇದೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ನಾವು ಉಡುಪಿಗೆ ಕೊಡುವ ಆಲೋಚನೆಗೆ ವಾದಿರಾಜರ ಮಹತ್ವ ಏನು ಅನ್ನತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಷಯ ಕೊನೆಯದಾಗಿ ನಾನು ಹೇಳಬೇಕಾದ್ದು, ಇದರ ಅಧ್ಯಯನದ ವಿಷಯದಲ್ಲಿ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದು. ನಾವು ಈಗ ಕನಕದಾಸರ ಅನೇಕ ಕೀರ್ತನೆಗಳನ್ನು ಇದೇ ಪೀಠ ನಮ್ಮ ಪಾವಂಜಿ ಗುರುರಾಯರು ಮಾಡಿದ ಕೀರ್ತನೆಗಳನ್ನು ಪ್ರಕಟ ಮಾಡಿದ. ಅವರು 3-4 ಬಾರಿ ಮಾಡಿದಾಗ, ಒಂದೊಂದು ಬಾರಿ ಬಂದಾಗ ಅದು ಇನ್ನಷ್ಟು ವಿಸ್ತರಿಸ್ತಾ ಹೋಗುತ್ತೆ. ಇಲ್ಲಿಯ ಪೀಠ ಮಾಡಿದ್ದು ಒಂದು 3 ಬಾರಿ ಪ್ರಕಟ ಆಯಿತಂತೆ, ಅದು ಒಳ್ಳೆಯದೇ. ಆದರೆ ಅದಕ್ಕೆ ಇನ್ನು ಮತ್ತಷ್ಟು ಕೀರ್ತನೆಗಳು ಅವರ ಇನ್ನೊಂದು ಎಡಿಷನ್ನಲ್ಲಿ ಸಿಕ್ಕಿದೆ. ಅದು ಉಡುಪಿಯ ಕನಕ ಪೀಠಗಳು ಮಾಡಿದ್ದಾರೆ. ಅದನ್ನು ಇನ್ನು ಮುಂದೆ ನೀವು ಮಾಡುವಾಗ ಆ ಕೀರ್ತನೆಗಳನ್ನು ಕೊಡೋದಕ್ಕೆ ಸೇರಿಸಿಕೊಂಡು ಮಾಡಿ ಅಂತ ನನ್ನೊಂದು ಸಲಹೆ ಅಷ್ಟೇ. ಮಾಡಿದ್ದೀರಾ? ಈಗ ಮಾಡಿದ್ದೀರಾ? ಸಂತೋಷ. ಆಮೇಲೆ ಈ ಕನಕರ ಕೀರ್ತನೆಗಳನ್ನು ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಸಂಪಾದನಾ ಅನ್ನತಕ್ಕಂಥದ್ದು, ಅದನ್ನು ಈ ಪಂಪನ ಕಾವ್ಯವನ್ನು ಅಥವಾ ನಾಗವರ್ಮನ ಕಾವ್ಯವನ್ನು ಸಂಪಾದನೆ ಮಾಡಿದಾಗ ಹಲವು ಹಸ್ತಪ್ರತಿಗಳನ್ನು ಇರಿಸಿಕೊಂಡು ಮಾಡುವಂಥದ್ದು ಸರಿಯಲ್ಲ. ದೇಸಿ ಕಾವ್ಯಗಳನ್ನು ಹೇಗೆ ಸಂಪಾದನೆ ಮಾಡಬೇಕು, ಮಾರ್ಗ ಸಾಹಿತ್ಯವನ್ನು ಹೇಗೆ ಮಾಡಬೇಕು, ಮೌಖಿಕ ಕಾವ್ಯವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಒಂದು ಸೂತ್ರ ಉಂಟು. ಹಾಗೆ ನಾವು ಮೈಸೂರು ವಿಶ್ವವಿದ್ಯಾಲಯದವರು ಭಾಳ ದೊಡ್ಡ ಕೆಲಸ ಮಾಡಿದವರು. ವ್ಯಕ್ತಿಗತವಾಗಿ ಮೊದಲು ಮಾಡಿದವರು ಪಾವಂಜಿ ಗುರುರಾಯರು ಉಡುಪಿಯಲ್ಲಿ, ಗೊರವಾಳ ಹನುಮಂತರಾಯರು ಸಿಂಧನೂರಿನಲ್ಲಿ, ಹಾಗೆ ಬೆಂಗಳೂರಿನಲ್ಲಿ ಸುಬೋಧ ರಾಮರಾಯರು ಭಾಳ ಮುಖ್ಯ. ಆದರೆ ಅವರ ಈ ಮೈಸೂರು ಆಮೇಲೆ ಮಾಡಿದ್ದು ವರದರಾಜರಾಯರು, ನಾಗರತ್ನ ಅಮ್ಮ ಅವರು, T.N. ನಾಗರತ್ನ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ. ಆದರೆ ಅವರು ನಡೆದ ದಾರಿ ನನಗೆ ಅಷ್ಟು ಸರಿ ಕಾಣೋದಿಲ್ಲ. ಅದು ಏನಾಗಿದೆ ಅಂದರೆ, ಅವರು ಪಂಪನ ಕಾವ್ಯವನ್ನು ಸಂಪಾದನೆ ಮಾಡಿದಾಗ ಹಲವಾರು ಹಸ್ತಪ್ರತಿಗಳನ್ನು ಇಟ್ಕೊಂಡು ಆ ಒಂದೊಂದು ಸಾಲಿಗೂ 4 ಪಾಠಾಂತರಗಳನ್ನು ಹಾಕಿ ಯಾವುದೋ ಒಂದು ಪಾಠಾಂತರವನ್ನು ಅವರು ಒಪ್ಪಿ, ಅಂದರೆ ಒಂದು ಕೀರ್ತನೆಯೊಳಗೆ ಒಂದು 50 ಪಾಠಾಂತರಗಳು, 50 ಹಸ್ತಪ್ರತಿಗಳು, ಮಿಶ್ರ ಪ್ರತಿಗಳು. ಅದು ಕನಕನದೋ, ಪುರಂದರದಾಸರೋ, ವಿಜಯದಾಸರೋ ಅಲ್ಲ, ಅದು ಇನ್ಯಾರದ್ದೋ ಆಗಿರ್ತದೆ. ಆಗ ಇದನ್ನು ಕಲಬುರ್ಗಿಯವರು ಹೇಳಿದ್ದಾರೆ. ವಚನ ಸಾಹಿತ್ಯವನ್ನು ನಾವು ಹೀಗೆ ತಪ್ಪು ಮಾಡಿದ್ದೇವೆ, ಮಿಶ್ರ ಪ್ರತಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ದೇಸಿ ಸಾಹಿತ್ಯವನ್ನು ಹೀಗೆ ಮಾಡೋದಲ್ಲ. ಪುರಂದರದಾಸ
ದಾಸರ ಕೀರ್ತನೆಗಳನ್ನು ಈ ಥರ ಮಾಡಬಾರ್ದು ಅಂತ ಅವರೇ ಹೇಳಿದರು. ಈಗ ಮಾಡಿದ್ದಾರೆ, ದೊಡ್ಡ ಕೆಲಸ ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ನಾನು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬೆಟಗೇರಿ ಕೃಷ್ಣ ಶರ್ಮರು 6 ಸಂಪುಟಗಳಲ್ಲಿ ಪುರಂದರದಾಸರ ಕೀರ್ತನೆಗಳನ್ನು 1964ರಲ್ಲಿ ತಂದಿದ್ದಾರೆ. ಹೊಸ ಒಂದು ಮಾರ್ಗವನ್ನು ಅವರು ಅನುಸರಿಸಿದ್ದಾರೆ. ಅದು ಬಹಳ ಒಳ್ಳೆಯ ಕ್ರಮ. ಅದೇನು ಮಾಡ್ತಾರೆ ಅಂದರೆ ಹಸ್ತಪ್ರತಿ ತುಂಬ ಸಂಗ್ರಹ ಮಾಡಿದ್ದಾರೆ. ಅನ್ನೋದರಲ್ಲಿ ಒಂದೊಂದು ಕೀರ್ತನೆಯನ್ನು ಅವರು ಪಾಠಗಳನ್ನು ಬದಲಾಯಿಸುವುದಕ್ಕೆ ಹೋಗುವುದಿಲ್ಲ. ಅವರು ನೋಡ್ತಾರೆ, ಈ ಕೀರ್ತನೆ ಈ ಹಸ್ತಪ್ರತಿಯದ್ದು ಶ್ರೇಷ್ಠವಾದದ್ದು, ಬಹಳ ಅತ್ಯುತ್ತಮವಾದದ್ದು ಅಂತ ಹೇಳಿ ಅದನ್ನು ಲಿಂಕ್ ಕೊಡ್ತಾರೆ. ಪಾಠಾಂತರಗಳನ್ನು ಬಹಳ ಅವಶ್ಯವಿದ್ದಲ್ಲಿ ಕೆಲವು ಮಾತ್ರ ಕೊಟ್ಟಿದ್ದಾರೆ. ಅವನೂರು ನನ್ನ ಹತ್ರ ಒಂದು ಮಾತಾಡಿದ್ರು, ನಿಜವಾದ ದಾಸ ಸಾಹಿತ್ಯದ ಒಳ್ಳೆಯ ಸಂಪಾದನೆಯ ಮಾದರಿ ಇದ್ದರೆ ಬೆಟಗೇರಿ ಕೃಷ್ಣ ಶರ್ಮರದು ಅಂತ. ಹಾಗೆ ಒಂದು ವೈಧಾನಿಕತೆಯಲ್ಲಿ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದು. ಹಾಗೆ ಇನ್ನು ಇದೇ ದಾಸರ ಬಗ್ಗೆ, ಕನಕದಾಸರ ಬಗ್ಗೆ ಹೊಸ ಹೊಸ ಆಲೋಚನೆಗಳನ್ನು ನಾವು ಇನ್ನು ಮಾಡೋದು ಸಾಧ್ಯ ಇದೆ ಅನ್ನತಕ್ಕಂಥದ್ದು. ಹಾಗೆ ಇದನ್ನು ಕನಕದಾಸರು ಮತ್ತು ಆ ಸಮಕಾಲದ ಕವಿಗಳು, ಮುಖ್ಯವಾಗಿ ನಮ್ಮ ಕುಮಾರವ್ಯಾಸನನ್ನು ಕನಕನ ಜೊತೆಗೆ ಈಗ ಕುವೆಂಪು ಮತ್ತು ಕನಕದಾಸ, ಬಸವಣ್ಣ ಮತ್ತು ಕನಕದಾಸ ಅನ್ನತಕ್ಕಂತಹ ಪುಸ್ತಕಗಳು ಬಂದಿವೆ, ಅಧ್ಯಯನಗಳು ನಡೆದಿವೆ. ಹಾಗಾದರೆ ಯಾಕೆ ಕುಮಾರವ್ಯಾಸ ಆ ಕಾಲದ ಒಬ್ಬ ದೇಶೀಯ ಮಹಾಕವಿ, ಅವನನ್ನು ಕುರಿತು ಕನಕರ ಅಧ್ಯಯನ, ಆ ಪದ ಪುಂಚಾವಣೆಯಲ್ಲಿ ಏನಾದರೂ ಸಾಮ್ಯ ಇದೆಯಾ, ಅಥವಾ ಅವರಿಂದ ಇವರಿಗೆ ಏನಾದರೂ ಬೆಳಕು ಬಂದಿದೆಯೋ ಇಲ್ಲವೋ, ಅಥವಾ ಅವರ ಆ ದಾರ್ಶನಿಕತೆಯಲ್ಲಿ ಅವರ ಆಲೋಚನಾ ವಿಧಾನದಲ್ಲಿ ಏನಾದರೂ ಸಾಮ್ಯತೆ ಅಥವಾ ವೈರುಧ್ಯ ಇದೆಯೇ? ಈ ಥರದಲ್ಲಿ ಕೂಡ ಅಧ್ಯಯನ ಆಗಬೇಕು. ಕನಕದಾಸರನ್ನು ಇನ್ನಷ್ಟು ಅಧ್ಯಯನಕ್ಕೆ ಒಳಪಡಿಸಬೇಕು, ಸಾಧ್ಯತೆ ಇದೆ. ಮಂಗಳೂರು ವಿಶ್ವವಿದ್ಯಾಲಯ ಒಳ್ಳೆಯ ಒಂದು ಪರಂಪರೆಯನ್ನು ಹಾಕ್ಕೊಂಡು ಬಂದಿದೆ ಕಳೆದ 10 ವರ್ಷಗಳಿಂದ. ಇನ್ನೂ ಹೆಚ್ಚು ಉತ್ಸಾಹದ ಧನಂಜಯ ಕುಂಬಳೆಯವರಲ್ಲಿ ಉತ್ಸಾಹ ಇದೆ, ಅವರಿಗೆ ಒಳ್ಳೆಯ ಒಂದು ಬೆಂಬಲದ ಅವರ ತಂಡ ಇದೆ. ಕುಲಪತಿ ಎಡಪಡಿತಾಯರ ಸಂಪೂರ್ಣ ವಿಶ್ವಾಸ, ಬೆಂಬಲ ಇದಕ್ಕಿದೆ. ಹೀಗಾಗಿ ಇನ್ನೂ ಹೆಚ್ಚು ಹೆಚ್ಚು ಆಲೋಚನೆಗಳನ್ನು, ಟಿಸಿಲುಗಳನ್ನು ಇದಕ್ಕೆ ತಂದು ಕೊಟ್ಟು ಈ ಕನಕ ಅಧ್ಯಯನ ಕೇಂದ್ರವನ್ನು ಇನ್ನಷ್ಟು ಬೆಳೆಸಬೇಕು. ಅದು ಒಳ್ಳೆಯ ಒಬ್ಬರು ಸಮನ್ವಯಾಧಿಕಾರಿಗಳು ಬೆಂಗಳೂರಿನಲ್ಲಿ ಇದಕ್ಕೆಲ್ಲ ಮುಖ್ಯಸ್ಥರಾಗಿರತಕ್ಕಂಥವರು ಇದ್ದಾರೆ, ಸತ್ಯನಾರಾಯಣವರು. ಅವರಿಂದ ಇದಾಗಬೇಕು. ಆಮೇಲೆ ಸತ್ಯನಾರಾಯಣರಲ್ಲಿ ಒಂದು ವಿನಂತಿ, ನನ್ನ ಕೆಲವು ಗೆಳೆಯರ ಪರವಾಗಿ ಒಂದು ವಿನಂತಿ. ಅದು ಏನು ಅಂದರೆ, 10 ವರ್ಷಗಳಿಂದ ನಾವು ಕನಕರ 15 ಭಾಷೆ ಅಂತ ನನ್ನ ತಿಳುವಳಿಕೆ, ಅವರು 18 ಅಂತ ನಿನ್ನೆ ಹೇಳಿದರು, ಇರಬಹುದು, 15 ಭಾಷೆಗಳಲ್ಲಿ ಅನುವಾದ ಕಾಲ. ನಾನು ಪ್ರಧಾನ ಸಂಪಾದಕನಾಗಿ ನಮ್ಮ ವಸಂತ ಕುಮಾರ್ ಪರ್ಲಾ, ಭಾಸ್ಕರ ಕುಪ್ಪಳ್ಳಿ, ಟಿ.ಎನ್. ಕಂಡಿಗೆ ಇವರೆಲ್ಲ ಸೇರಿ ನಾವು 10 ವರ್ಷಗಳಿಂದ ಕೆಲಸ ಮಾಡಿ 4.5 ವರ್ಷಗಳ ಹಿಂದೆ ಹಸ್ತಪ್ರತಿಯನ್ನು ಪೀಠಕ್ಕೆ ಒಪ್ಪಿಸಿದ್ದೆವು. ಕಾರಣಾಂತರಗಳಿಂದ, ಕಾರಣ ಇದೆ ಗೊತ್ತಿದೆ, ಅದು ಅಧಿಕಾರಿಯ ಮಟ್ಟದಲ್ಲಿ ನಡೆಯುವಂಥ ಕೆಲಸ. ಅದು ಅಧಿಕಾರಿಗಳು ಬದಲಾಗ್ತಾರೆ, ಆಗ ನಿಲ್ತದೆ, ಹೋಗ್ತದೆ, ಸಮಸ್ಯೆಗಳೆಲ್ಲ ನನಗೆ ಅರ್ಥ ಇದೆ. ಆದರೆ ದಯವಿಟ್ಟು ನಮ್ಮ ಇಲ್ಲಿ ತುಳುವ ಮಿತ್ರನೂ ಕೂಡ ನನ್ನಲ್ಲಿ ಯಾವಾಗ ಏಪ ಬರ್ಕೊಂಡು ಇರೇನ ಕನಕ ಬರ್ಬಜ್ಜ ಅಂತ ಕೇಳಿದ್ರೆ, ಕನಕ ಬರೋದಿಲ್ಲ ಬಹುಶಃ ಅಂತಲೇ ಹಾಗೇ ಮಾತಾಡ್ತಾರೆ. ಹಾಗಾಗಬಾರ್ದು. ದಯವಿಟ್ಟು ಆ ಕನಕನ ಸಂಪುಟವನ್ನು ಬೇಗನೆ 3 ಸಂಪುಟಗಳಲ್ಲಿ ಕನಕ ಕೀರ್ತನೆಗಳು, ಕಾವ್ಯಗಳು, ವಸಂತ ಭಾರತದವರು ಪ್ರಧಾನ ಪಾತ್ರವನ್ನು ವಹಿಸಿದ್ರು ಅದರಲ್ಲಿ, ಆ ಭಾಷಾಂತರ ಪ್ರಕ್ರಿಯೆಯಲ್ಲಿ ಈಗ ಬರಬೇಕು ಅಂತ ನಾನು ಆಪ್ತವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರದ ಮನಸ್ಸನ್ನು ಒಲಿಸಿ ಬೇಗನೆ ಅದು ಮುದ್ರಣಕ್ಕೆ 4.5 ವರ್ಷ ಅದು ಅಲ್ಲಿ ತುಳುವಿನಲ್ಲಿ ಹೇಳಿದ್ರೆ ಜೇಂಕುದಿಂಡ ಅಲ್ಲಿ ಅದು ನೆಲೆ ಹಿಡಿದಿದೆ. ಹಾಗಾಗಬಾರದು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನನ್ನು ಇಲ್ಲಿ ಮಾತಾಡಿ 4 ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನಕ ಅಧ್ಯಯನ ಮಂಗಳೂರು ವಿಶ್ವವಿದ್ಯಾಲಯ ಕನಕ ಅಧ್ಯಯನ ಕೇಂದ್ರಕ್ಕೆ, ಅದರ ಸಂಯೋಜಕರಾದಂತಹ ನಮ್ಮ ಮಿತ್ರ ಧನಂಜಯ ಅವರಿಗೆ, ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ನನ್ನ ಆಪ್ತವಾದಂತಹ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕನಕ ಸಾಹಿತ್ಯ ಸಮ್ಮೇಳನದ ಕುರಿತಾಗಿ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಸಮಾರೋಪ ಭಾಷಣವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಪ್ರೊಫೆಸರ್ ಎ.ವಿ. ನಾವಡ ವಿದ್ವಾಂಸರು, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಇವರಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳ ಭಾಷಣ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಡಾಕ್ಟರ್ ಎಂ.ಪಿ. ಶ್ರೀನಾಥ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಇವರು ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ 26 ವರ್ಷಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ 10 ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟಿಸಿರುತ್ತಾರೆ. ಉಜಿರೆಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆಯೂ ಮಾಡಿರುತ್ತಾರೆ. ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರೂ ಆಗಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಪರೀಕ್ಷಾ ಸಲಹಾ ಸಮಿತಿಯ ಸದಸ್ಯರೂ ಆಗಿರುತ್ತಾರೆ. ಇದೀಗ ವೇದಿಕೆ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಇವರ ಮಾತಿಗಾಗಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತರು, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಾಹಿತ್ಯ ಬಂಧುಗಳು, ಕನಕ ಮನೆ ತನಕ ಕನಕ ಸಾಹಿತ್ಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈಗ ಸಮಾರೋಪ ಭಾಷಣ ಮಾಡಿದವರು ಈ ಕಾರ್ಯಕ್ರಮದ 2 ದಿನಗಳ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗಿದೆ. ಬಹಳಷ್ಟು ಇದರಿಂದ ಪ್ರಯೋಜನ ಆಗಿದೆ ಎನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದರು. ನಾನು ಈ ಸಭಾಂಗಣಕ್ಕೆ 3 ಗಂಟೆಗೆ ಬಂದೆ. ಬೇರೆ ಬೇರೆ ವಿದ್ಯಾರ್ಥಿಗಳು ಪ್ರಬಂಧ ಮಂಡನೆ ಮಾಡಿದರು. ನನಗೆ ಆಯಿತು, ನಾನು ಈ ಕಾರ್ಯಕ್ರಮದಲ್ಲಿ ಇನ್ನೇ ಬರಬೇಕಿತ್ತು, 2 ದಿವಸ ಕೂಡ ಇಲ್ಲೇ ಭಾಗವಹಿಸಬೇಕಿತ್ತು ಎನ್ನುವಂಥ ಭಾವನೆ ನನ್ನಲ್ಲಿ ಆಯಿತು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು, ಕನಕದಾಸ ಸಂಶೋಧನಾ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನಕದಾಸರು ಕೀರ್ತನಕಾರರಾಗಿ, ಕೀರ್ತನೆಯ ಪ್ರಚಾರಕರಾಗಿ, ಕವಿಯಾಗಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. 500 ವರ್ಷಗಳ ಹಿಂದೆ ಅವರ ಸಾಹಿತ್ಯ ಇಂದು ಹೇಗೆ ಪ್ರಸ್ತುತತೆಯನ್ನು ಪಡೆದುಕೊಂಡಿದೆಯೋ, ಇನ್ನು 1000 ವರ್ಷ ಆದರೂ ಅದು ಜೀವಂತವಾಗಿ ಇರ್ತದೆ. ಕಳೆದ ಮೇ ತಿಂಗಳಿನಲ್ಲಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕಾಗಿನೆಲೆಗೆ ಹೋಗಿದ್ದೆವು. ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸಭೆ ನಡೆದಿತ್ತು. ಆಗ ಅಲ್ಲಿ ಒಬ್ಬರು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ರು. ಆಗ ಅವರು ಹೇಳಿದರು, ಇಲ್ಲಿ ಕನಕದಾಸರ ಕೀರ್ತನೆಗಳು ಅನುದಿನವೂ ಮನೆ ಮನೆಯಲ್ಲಿ ನಡೀತದೆ ಎನ್ನುವ ಮಾತನ್ನು ಕೂಡ ಹೇಳಿದ್ರು. ಅದೇ ಕನಕದಾಸನ ಆರಾಧ್ಯ ದೇವ ಕಾಗಿನೆಲೆಯ ಕೇಶವನಲ್ಲಿ ಕೂಡ ನಾವು ಆ ಸಂದರ್ಭದಲ್ಲಿ ಹೋಗಿದ್ದೆವು. ಅಂಥ ಬಾಡ ಗ್ರಾಮದಿಂದ ಕಾಗಿನೆಲೆಗೆ ಬಂದಂಥ ಕನಕದಾಸರು ಆಗಿನ ಕಾಲದಲ್ಲಿ, ವಾಹನ ಸೌಕರ್ಯಗಳು ಇಲ್ಲದ ಕಾಲದಲ್ಲಿ, ಆಮೇಲೆ ತನ್ನ ಕೀರ್ತನೆಗಳನ್ನು ಪ್ರಚಾರ ಮಾಡಿಕೊಂಡು ಬೇರೆ ಬೇರೆ ಊರುಗಳನ್ನು ಸುತ್ತಾಡಿಕೊಂಡು ಬಂದಂತಹ ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನಮ್ಮ ವ್ಯಾಸರಾಯರು ಅನೇಕ ಪ್ರಶ್ನೆಗಳನ್ನು ಕನಕದಾಸರಿಗೆ ಮಾಡಿದ್ದು ಕೂಡ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವುದರ ಮೂಲಕ ಗುರುಗಳು ಶಾಬಾಸ್ ಎನ್ನುವಂಥ ಮಾತುಗಳನ್ನು ನಾವು ಸಾಹಿತ್ಯದಲ್ಲಿ ಕೇಳ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯ ಪರಿಷತ್ತು ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡುವ ಯೋಜನೆಗಳನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಈಗ
ಸಮಾರೋಪ ಭಾಷಣ ಮಾಡಿದ ಪ್ರೊಫೆಸರ್ ಎ ವಿ ನಾಯ್ಡು ಅವರು ಹೇಳಿದರು. ಬಹಳಷ್ಟು ಇದರಿಂದ ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಂಡು ವಿದ್ಯಾರ್ಥಿಗಳಿಗೂ ಕೂಡ ಇದು ಬಹಳ ಪ್ರಯೋಜನಕಾರಿಯಾದಂಥ ಸಾಹಿತ್ಯ, ಕನಕದಾಸರ ಸಾಹಿತ್ಯ. ಇಂತಹ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಈ ಕನಕ ಸಂಶೋಧನಾ ಕೇಂದ್ರದಿಂದ ಆಗಲಿ. ಈಗಷ್ಟೇ ಒಂದು ಹಾಡನ್ನು ಕೂಡ ಇಲ್ಲಿ ಹಾಕಿದರು, ಕನಕ ಮನೆ ಮನೆ ಕನಕ. ಈ ಹಾಡನ್ನು ಪರಿಕಲ್ಪನೆ ಮಾಡಿದ ಮತ್ತು ಅದಕ್ಕೆ ಸಾಹಿತ್ಯ ರಚನೆ ಮಾಡಿದ ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕನಕದಾಸರು ಜಾತಿಯ ಬಗ್ಗೆ ಎಲ್ಲ ಜಾತಿಗಳು ಒಂದೇ ಎನ್ನುವಂಥ ಕೀರ್ತನೆಗಳಲ್ಲಿ ಹಾಡಿದರು. ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆ ಅಂತ ಕೂಡ ಹೇಳ್ತಾರೆ. ಹೀಗೆ ಕನಕದಾಸರನ್ನು ನಾವು ಕೇವಲ ನವೆಂಬರ್ 22 ಕನಕ ಜಯಂತಿಯ ದಿವಸ ಮಾತ್ರ ನಾವು ಕಾರ್ಯಕ್ರಮಗಳನ್ನು ಮಾಡಿ ಆ ಮೂಲಕ ಗೌರವ ಕೊಡುವುದಲ್ಲ, ಇಂಥ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಾವು ಮತ್ತೆ ಮತ್ತೆ ಕನಕದಾಸರ ಸಾಹಿತ್ಯವನ್ನು ನಾವು ತಿಳಿದುಕೊಳ್ಬೇಕು ಎನ್ನುವ ಮಾತುಗಳನ್ನು ಹೇಳುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ಕಾರ್ಯಕ್ರಮದ ಅತಿಥಿ ಭಾಷಣಕ್ಕಾಗಿ ಡಾಕ್ಟರ್ ಎಂಪಿ ಶ್ರೀನಾಥ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಇವರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ. ನಾಡಿನ ಖ್ಯಾತ ಜಾನಪದ ತಜ್ಞರು, ಸಣ್ಣ ಕಥೆಗಾರರು ಆದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಇವರು ಪ್ರಸ್ತುತ ಎಸ್ಪಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು, ಅಧ್ಯಕ್ಷರೂ ಆಗಿರುತ್ತಾರೆ. ಜಾನಪದ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರುವ ಶ್ರೀಯುತರು ಜನಪದ ಕಥೆಗಳನ್ನು ಸಂಗ್ರಹಿಸಿ ಲಂಬಾಣಿ ಜನಪದ ಕಥೆಗಳು, ಕನ್ನಂಬಾಡಿ ಸುತ್ತಿನ ಜನಪದ ಕಥೆಗಳು ಎನ್ನುವ ಹೊತ್ತಗೆಗಳನ್ನು ತಂದಿರುತ್ತಾರೆ. ಕೊಂತಿ ಪೂಜೆ ಒಂದು ಅಧ್ಯಯನ, ಗ್ರಾಮ ದೇವತೆಗಳು ಇವು ಇವರ ಸಂಶೋಧನಾ ಗ್ರಂಥಗಳಾಗಿವೆ. ತಮಟೆ ಕಥಾ ಸಂಕಲನದ ಮೂಲಕ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿರುತ್ತಾರೆ. ಕತ್ತಲು, ಹೊಸಗನ್ನಡ ಸಾಹಿತ್ಯ ಪರಿಶೀಲನೆ, ಕನ್ನಡ ಸಣ್ಣ ಕಥಾ ಸಾಹಿತ್ಯ ಪರಿಚಯ, ಅಕ್ಕ ಮಹಾದೇವಿ ವಚನಗಳಲ್ಲಿ ಬಂಡಾಯ, ತಮಿಳುನಾಡಿನ ದಲಿತ ಸಾಹಿತ್ಯ, ಬಸವೇಗೌಡನ ಕೋಣ, ಕಾವೇರಿ ತೀರದಲ್ಲಿ, ಬಾಗಲೋಡಿ ದೇವರಾಯ ಇವು ಇವರ ಇತರ ಕೃತಿಗಳಾಗಿವೆ. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಹಾಗೂ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳಿಗೆ ಎಂಫಿಲ್ ಹಾಗೂ ಪಿಎಚ್ಡಿ ಸಂಶೋಧನೆಗಾಗಿ ಯಶಸ್ವಿಯಾಗಿ ಮಾರ್ಗದರ್ಶನವನ್ನು ಮಾಡಿರುತ್ತಾರೆ. ಬಹಳ ಸಜ್ಜನಿಕೆಯ ಸರಳ ವ್ಯಕ್ತಿತ್ವದ ಪ್ರಾಧ್ಯಾಪಕರು, ಎಸ್ಪಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರೂ ಆದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಇವರಲ್ಲಿ ಅಧ್ಯಕ್ಷೀಯ ಮಾತುಗಳಿಗಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಹಾಗೂ ಕನಕದಾಸ ಸಂಶೋಧನಾ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಇವರ ಆಶ್ರಯದಲ್ಲಿ ಕನಕದಾಸ ಸಾಹಿತ್ಯ ಸಮ್ಮೇಳನ 2 ದಿನಗಳಲ್ಲಿ ಜರುಗಿರುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಬಹುಶಃ ಇವತ್ತು ಈಗ ಇರುವಂತಹ ಸಂಖ್ಯೆ ಕಡಿಮೆ ಆಗಿದೆ, ನಿಜ. ನಾವು ನಿನ್ನೆ ಬಂದಾಗ ಇಡೀ ಸಭಾಂಗಣ ತುಂಬಿ ತುಳುಕ್ತಾ ಇತ್ತು. ನಿಜಕ್ಕೂ ಕೂಡ ಈ ಒಂದು ಸಮ್ಮೇಳನ
ಅರ್ಥಪೂರ್ಣವಾಗಿ ಜರುಗಿದೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೀನಿ. ಯಾಕೆ ಅಂತಂದರೆ ನಿನ್ನೆಯಿಂದ ಇಡೀ ಗೋಷ್ಠಿಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅತ್ಯಂತ ವಿಶಿಷ್ಟವಾದಂತಹ ಮಾತುಗಳು, ಚರ್ಚೆಗಳು ಇಲ್ಲಿ ಬಂದಿರುವಂತಹದ್ದನ್ನು ನಾನು ನಿಜಕ್ಕೂ ಕೂಡ ನಾವುಗಳು ಹೇಳಿದಾಗೆ ಅದನ್ನು ನಾವು ಮನಸ್ಸಿಗೆ ಹಾಗೂ ಕಿವಿಗೆ ತುಂಬಿಸಿಕೊಂಡಿದ್ದೀವಿ. ಆ ತುಂಬಿಸಿಕೊಂಡಿರುವಂತಹದ್ದನ್ನು ನಾವು ಮನೆಯ ತನಕ, ಜೊತೆಗೆ ಮನೆಯ ಒಳಗೆ, ಮನಸ್ಸು ಮತ್ತು ಮನೆ ಎರಡಕ್ಕೂ ಕೂಡ ನಾವು, ಮನೆಯ ಒಳಗೂ ಕೂಡ ನಾವು ಪ್ರವೇಶವನ್ನು ಮಾಡ್ತೀವಿ. ಕನಕರ ಸಂದೇಶ ಯಾವತ್ತೂ ಕೂಡ ಶಾಶ್ವತವಾಗಿ ಇರುವಂತಹದ್ದು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರಂಭದಲ್ಲಿ ನಮ್ಮ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು, ನಮ್ಮ ಮೋಹನ ಅವರು ಅತ್ಯಂತ ಒಳ್ಳೆಯ ಶುಭದ ನುಡಿಗಳನ್ನು ಅವರು ಹೇಳಿ ಹಾರೈಸಿದರು. ಹಾಗೆ ನಮ್ಮ ಕುಲಪತಿಗಳು ಕೂಡ ಶುಭದ ಮಾತುಗಳನ್ನು ಹೇಳಿದರು, ಪ್ರೋತ್ಸಾಹವನ್ನು ನೀಡಿದರು. ಕುಲಸಚಿವರು ಕೂಡ ಆ ಮಾತುಗಳನ್ನು ಹೇಳಿದರು. ಮೊದಲನೆಯ ಗೋಷ್ಠಿ ಎಷ್ಟರ ಮಟ್ಟಿಗೆ ಅದು ವಿಮರ್ಶಾತ್ಮಕವಾಗಿ ಗಟ್ಟಿಯಾಗಿ ಇತ್ತು ಅಂತಂತಂದರೆ ಅದನ್ನು ಅರಗಿಸಿಕೊಳ್ಳುವಂತಹದ್ದು ಸ್ವಲ್ಪ ಕಷ್ಟ ಆಯಿತು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರಿಗೂ ಕೂಡ. ಯಾಕೆ ಅಂತಂದರೆ ಅಂತಹ ಘಟಾನುಘಟಿ ವಿದ್ವಾಂಸರು ನಿಜಕ್ಕೂ ಕೂಡ ಭಾಗವಹಿಸಿರೋದೇ ಒಂದು ಹೆಚ್ಚುಗಾರಿಕೆ. ಅದು ನಮ್ಮ ಇಬ್ಬರು ಸಂಯೋಜಕರ ಒಂದು ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇತ್ತು. ನೀವೆಲ್ಲರಿಗೂ ಕೂಡ ಗೊತ್ತಿದೆ, ನಾನೇನು ಹೇಳುವಾಗಿಲ್ಲ. ಅದರಲ್ಲಿಯೂ ಕೂಡ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಹಿರಿಯರಾದಂತಹ ಗುರು ಸಮಾನರಾದಂತಹ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಸರ್ ಅವರು ಹೇಳಿದಂತಹ ಮಾತುಗಳು, ಭಾರತೀಯ ಸಂತ ಪರಂಪರೆ ಮತ್ತು ಕನಕನನ್ನ ಕುರಿತು ಅವರು ನಮ್ಮ ಲಕ್ಷ್ಮೀ ತೋಳ್ಪಾಡಿಯವರು ಮಾತನಾಡುವ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ವಿವರಣೆ, ಮತ್ತು ಕನ್ನಡ ಅನುಭವ ಪರಂಪರೆ ಮತ್ತು ಕನಕನ ಬಗೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಶ್ರೀ ಎಂ ಆರ್ ಸತ್ಯನಾರಾಯಣ ಸರ್ ಅವರು ಎಷ್ಟು ಅಗಾಧವಾದಂತಹ ಆಳಕ್ಕೆ ಇಳಿದು ತೆಗೆದಂತಹ ಶೋಧನೆ, ಅಲ್ಲಿ ಬಂದಂತಹ ಒಂದೆರಡು ಮಾತುಗಳಿಗೆ ನಾನು ಎಲ್ಲೆಲ್ಲಿ ಆ ಮಾತುಗಳು ಬಂತು ಅವುಗಳಿಗೆ ಒಂದೊಂದು ಮಾತಿನ ಅಂದರೆ ಕನಕರ ಒಂದು ಜಾತಿಯ ಪ್ರಶ್ನೆಯನ್ನು ಅಲ್ಲಿ ಕೂಡ ಅನುಮಾನ ಅಂದರು. ಖಂಡಿತ ಆ ಅನುಮಾನವನ್ನು ನಾವು ವ್ಯಕ್ತಪಡಿಸುವಂತಹದ್ದು ಇಲ್ಲ. ಯಾಕೆ ಅಂತಂದರೆ ಅದರ ಬಗ್ಗೆ ಈಗಾಗಲೇ 10 ವರ್ಷಗಳ ಹಿಂದೆಯೇ ಎದ್ದಂತಹ ಆ ಚರ್ಚೆಯನ್ನು ಬಹಳ ದೊಡ್ಡ ವಿದ್ವಾಂಸರು, ನಾಡಿನ ಬಹಳ ತುಂಬ ಹೆಸರುವಾಸಿಯಾದಂತಹ ಮತ್ತು ಕನಕರ ಸಾಹಿತ್ಯದ ಒಳಗಡೆ ಪ್ರವೇಶ ಮಾಡಿ ಅದನ್ನು ಸಂಶೋಧನೆ ಮಾಡಿದಂತಹ ಪ್ರೊಫೆಸರ್ ಸುಧಾಕರ ಅವರು ಕನಕರನ್ನು ಏನು ಬೇಡರು ಅಥವಾ ವಾಲ್ಮೀಕಿ ಜನಾಂಗದವರು ಅನ್ನುವಂತಹ ಮಾತನ್ನು ಎತ್ತಿದಂತಹವರಿಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಅವರ ಸಾಹಿತ್ಯದಿಂದಲೇ, ನಮ್ಮ ಕನಕದಾಸರ ಸಾಹಿತ್ಯದಿಂದಲೇ ನಾವು ಕುರುಬರು, ನಮ್ಮ ದೇವರು ಬೀರಪ್ಪ ಅನ್ನುವ ಆ ಒಂದು ಕೀರ್ತನೆಯನ್ನು ಇಟ್ಟುಕೊಂಡು ಮತ್ತೆ ಅದಲ್ಲದೆ ಹಲವಾರು ಅಂಶಗಳನ್ನು ಶೋಧಿಸಿ ಪುನರ್ ವ್ಯಾಖ್ಯಾನವನ್ನು ಮಾಡಿ ಅವರನ್ನು ಮತ್ತೆ ಮತ್ತೆ ಅದು ಚರ್ಚೆಗೆ ಬೇಡ ಅನ್ನುವ ನೆಲೆಯಲ್ಲಿ ಅವರನ್ನು ಆ ಒಂದು ವಿಷಯವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಆ ವಿದ್ವಾಂಸರಿಲ್ಲ, ಸುಧಾಕರ್ ಅವರು ಇಲ್ಲ, ಅವರು ತೀರಿಕೊಂಡಿರುವಂತಹವರು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹೆಸರಾಂತ ಸಂಶೋಧಕರು, ಜಾನಪದ ಹಾಗೂ ಕಥೆಗಾರರು ಕೂಡ ಹೌದು. ಮತ್ತು ಕನಕದಾಸರ ಬಗ್ಗೆ ಬಹಳ ಅಥೆಂಟಿಕ್ ಆಗಿ ಮಾತನಾಡುವಂತಹ ಒಂದು ಶಕ್ತಿ ನಮ್ಮ ಸುಧಾಕರ್ ಅವ್ರಿಗೆ ಇತ್ತು ಅನ್ನುವಂಥದ್ದನ್ನು ನಿಮಗೆಲ್ಲರೂ ಕೂಡ ಗೊತ್ತಿದೆ. ನಾನು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಆ ಮಾತಿನಲ್ಲಿ ಅನುಭವದ ಪರಂಪರೆ ಮತ್ತು ಕನಕ ಆ ಒಂದು ಸಂದರ್ಭದಲ್ಲಿ ಬಂತು. ಮತ್ತೆ ಉಳಿದ ಹಾಗೆ ಬಂದಂತಹ ಎಲ್ಲವೂ ಕೂಡ ಶ್ರೇಷ್ಠವಾದಂತಹ ಮಾತುಗಳನ್ನೇ ಅವರು ನಮಗೆ ಕೊಟ್ಟಿದ್ದಾರೆ. ಅದಲ್ಲದೆ ಇವತ್ತಿನ ಗೋಷ್ಠಿಯಲ್ಲಿ ನನಗೆ ತುಂಬ ಇಷ್ಟವಾದಂಥದ್ದು, ಮತ್ತು ಚರ್ಚೆ ಯಾವತ್ತೂ ಕೂಡ ಏಕಮುಖವಾಗಿ ಸಾಗಬಾರ್ದು, ಬಹುಮುಖವಾಗಿ ಸಾಗಬೇಕು ಅನ್ನುವ ಒಂದು ಯೋಚನೆ ನಮ್ಮಂಥವ್ರಿಗೆ. ಅಂತಹ ಹೊತ್ತಿನಲ್ಲಿ ನಮ್ಮ ವರ್ತಮಾನದ ಕನ್ನಡಿಯಲ್ಲಿ ಕನಕ, ಅಲ್ಲಿ ಬಂದಂತಹ 2 ಮಾತುಗಳು ನಮ್ಮ ನಿತ್ಯಾನಂದ ಶೆಟ್ಟಿಯವರು ತುಂಬ ಒಳ್ಳೆಯ ಒಳಹುಗಳನ್ನು ಅವರು ಕೊಟ್ಟಿದ್ದಾರೆ. ಕನಕದಾಸರ ಬಗ್ಗೆ ಅವರು ಎಷ್ಟು ಆತ್ಮೀಯವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಪ್ರಸ್ತುತ ರಾಜಕಾರಣ ಮತ್ತು ಇವತ್ತಿನ ಧರ್ಮದ ವಿಚಾರಗಳು ಇತ್ಯಾದಿಗಳು ತುಂಬ ಕಷ್ಟಕರವಾದಂತಹದ್ದು. ಅಂತಹ ವಿಚಾರಗಳನ್ನು ನಮ್ಮ ಶಿವರಾಮ ಶೆಟ್ಟರು ತುಂಬ ಸ್ಪಷ್ಟವಾಗಿ ಮತ್ತು ಇವತ್ತು ಸರಿಯಾದಂತಹ ರೀತಿಯಲ್ಲಿ ಅವರು
ನಮ್ಮ ಎಳೆಯ ಮನಸ್ಸುಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಅದನ್ನು ಭಾವಿಸ್ತೀನಿ. ಯಾಕೆಂತಂದರೆ ಚರ್ಚೆ ಯಾವತ್ತೂ ಕೂಡ ಏಕಮುಖ ಆಗಬಾರ್ದು, ಬಹುಮುಖವಾದಂತಹ ಚರ್ಚೆ ಆಗಬೇಕು. ಮತ್ತು ನಾವು ಮತ್ತೆ ಮತ್ತೆ ನಮ್ಮ ಶೋಧನೆಗೆ ಒಳಪಡಿಸಬೇಕು, ಆಕರಗಳನ್ನು ಶೋಧಿಸಬೇಕು. ನಮ್ಮ ಯಾವುದೇ ಸಂಶೋಧನೆ ಒಮ್ಮೆ ಅದು ಸರಿ ಅನಿಸಿದ್ರೆ ಮತ್ತೊಮ್ಮೆ ಅದು ಸರಿ ಇಲ್ಲ ಅಂದಾಗ ಸರಿ ಅಂದವರು ಒಪ್ಕೋಬೇಕಾಗತ್ತೆ. ಸರಿ ಇಲ್ಲ ಅಂತ ಹೇಳಿ ಶೋಧನೆ ತೋರಿಸಿದ ಮೇಲೆ ನಾವು ಒಪ್ಕೋಬೇಕು. ಅದಕ್ಕೆ ಬೇಕಾದಷ್ಟು ಆಧಾರಗಳಿದ್ದಾವೆ. ಈ ಪಂಪನ ಶಾಸನಗಳ ಬಗ್ಗೆನೇ ಕೂಡ ನಡೆದಂಥ ಹೊತ್ತಿನಲ್ಲಿ ಅದನ್ನು ಹಿರಿಯರು, ತುಂಬ ಹಿರಿಯರು ಶಾಸನದಲ್ಲಿ ಏನೋ ಸಿಕ್ಕಿದ ಹೆಚ್ಚಿನ ಆಕಾರಗಳು ಸಿಕ್ಕಿದಾಗ ಅವರು ಒಪ್ಪಿಕೊಂಡಂತಹ ಸೌಜನ್ಯವನ್ನು ನಾವು ತೋರಿಸ್ಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಅಂತಹ ವಿಚಾರಗಳು ಇವತ್ತು ಆ ಎರಡು ಗೋಷ್ಠಿಯಲ್ಲಿ ಮತ್ತೆ ನಮ್ಮ ಮೇಡಮ್ ಶುಭಾ ಮರವಂತಿಯವರು ಅದ್ಭುತವಾದಂಥ ಮಾತುಗಳನ್ನು ಆಡಿದ್ರು. ಎಷ್ಟು ನೇರವಾಗಿ, ಧೈರ್ಯವಾಗಿ ಒಂದು ಗಟ್ಟಿಯ ಧ್ವನಿಯನ್ನು ಅವ್ರು ಕೊಟ್ಟರು. ಅಂತಹದ್ದು ಮಕ್ಕಳ ಮನಸ್ಸಿಗೆ ಮತ್ತೆ ನಮ್ಮ ಮನಸ್ಸಿಗೂ ಕೂಡ ಅದು ಒಂದು ಧೈರ್ಯವನ್ನು ತಂದುಕೊಡ್ತದೆ ಅಂತೇಳಿ ನಾನು ಅದನ್ನು ಭಾವಿಸಿದ್ದೀನಿ. ಮತ್ತೆ ಕವಿಗೋಷ್ಠಿ ಬಹಳ ಅದ್ಭುತವಾದಂಥದ್ದು, ನನಗೆ ತುಂಬ ಇಷ್ಟ ಆಯಿತು. ಆ ಕವಿಗೋಷ್ಠಿಯಲ್ಲಿ ಎಲ್ಲರೂ ಕೂಡ ಎತ್ತಿರುವಂಥದ್ದು ಕನಕನ ಒಂದು ಕುಲ ಮತ್ತು ಅವರ ಒಂದು ಕಿಂಡಿ, ಏನು ಕನಕನ ಕಿಂಡಿ ಇದೆ ನೋಡಿ, ಅದು ನಮ್ಗೆ ಗೊತ್ತಿಲ್ಲದೆ ಗೊತ್ತಾಗಿ ಎಲ್ಲ ಕವಿಗಳು ಇಲ್ಲಿರುವಂಥ 5 ಮತ್ತು ಅಧ್ಯಕ್ಷರು ಕೂಡ ಯಾರು ನಮ್ಮ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರೆಲ್ಲರೂ ಕೂಡ ಎತ್ತಿದಂತಹ ಪ್ರಶ್ನೆ ಕನಕನ ಕಿಂಡಿಯ ಸುತ್ತನೇ ಇತ್ತು ನೋಡಿ. ಎಷ್ಟು ಅದ್ಭುತ ಅಂದರೆ ದೂರದ ಕನಕ, ಅಷ್ಟು ದೂರದಿಂದ ಇಲ್ಲಿಗೆ ಬಂದಂತಹ ಕನಕ ಉಡುಪಿಗೆ ಬಂದಂತಹವನನ್ನು ಒಳಗಡೆ ಬಿಟ್ಟಿಲ್ಲ ಅಂತಂದಾಗ ಇದು ಎಷ್ಟು ನೋವಿನ ವಿಚಾರ. ಇಲ್ಲಿ ನೋಡಿ, ಯಾವುದೇ ಬದಲಾವಣೆ ಬ್ರಾಹ್ಮಣರು ಬದಲಾಗಬೇಕು. ಬ್ರಾಹ್ಮಣರು ನಿಜವಾಗ್ಲೂ ಅವ್ರು ಮಾಡಿದ್ರೆ ಏನೆಲ್ಲ ಮಾಡ್ಬಿಡ್ಬೋದು ಅಂತೇಳಿ, ಏನೆಲ್ಲ ಒಳ್ಳೇದಾಗೋಗುತ್ತೆ ಅಂತೇಳಿ ಅವರು ಮನಸ್ಸು ಪಟ್ಟರೆ ಬದಲಾವಣೆ ಬಹಳ ಸುಲಭ. ಆದರೆ ಸ್ವಲ್ಪ ಮನಸ್ಸನ್ನು ಮಾಡಬೇಕು. ಅವ್ರು ಮತ್ತೆ ನೋಡಿ, ಒಳಗಡೆ ಬಿಟ್ಟಿದ್ರು ಅಂತಂದಿದ್ರೆ ಸಮಸ್ಯೆನೂ ಇಲ್ಲ, ಏನೂ ಇಲ್ಲ. ಇವತ್ತು ಕೂಡ ಪಂಕ್ತಿ ಇತ್ಯಾದಿಗಳು ಭೇದ, ನಾವು ಕೆಲವರಂತೂ ಅದಕ್ಕೆ ಹೋಗಲೇ ಇಲ್ಲ. ಆದರೆ ಅವ್ರು ಮಾಡುವಂತಹ ಅವರ ಬದಲಾವಣೆ ಇದೆಯಲ್ಲ, ನಾವು ಕುರ್ಮಲ್ ರಂಗರಾಯರನ್ನು ಮಾತಾಡ್ಸ್ತೀವಿ ಎಷ್ಟು. ಮತ್ತು ನಮ್ಮ ಕಾರ್ನಾಡು, ನಮ್ಮ ಇಲ್ಲಿ ಯಾರು ಸದಾಶಿವ ಕಾರ್ನಾಡು, ಗಾಂಧಿ ತತ್ವವನ್ನು ಎಷ್ಟು ಅದ್ಭುತವಾಗಿ ಇಡೀ ಕರಾವಳಿಗಲ್ಲ, ಇಡೀ ದೇಶಕ್ಕೆ ಗುರುವಿನ ಗುರು ಅಂತ ಹೇಳ್ತಾರೆ. ಗಾಂಧೀಜಿಯವರೇ ಅವ್ರನ್ನ ಗುರುವಿನ ಗುರು ಕುದ್ಮಲ್ ರಂಗರಾಯರನ್ನ. ಯಾಕೆ ಅವ್ರು ಮಾಡಿದಂಥ, ಅವ್ರು ಬ್ರಾಹ್ಮಣರು, ಅವ್ರನ್ನ ನಾವು ಒಪ್ಕೋತೀವಿ ನಾವು. ಅಂತಹದ್ದು ಬರಬೇಕು. ಅದು ಕನಕನ ಮೂಲಕ ಮಾಡಿದ್ದಾರೆ. ನಮ್ಮ 2 ಸಂಸ್ಥೆಗಳು ಆ ಕೆಲಸವನ್ನು ಮಾಡಿದ್ದಾವೆ. ಇದರಲ್ಲಿ ಎಷ್ಟೋ ಭಿನ್ನತೆಯನ್ನು ಕಾಪಾಡ್ಬೋದು. ನನಗೆ ಎಷ್ಟೋ ಒಳಹೋಗಿ ಬಂತು, ಎಷ್ಟೋ ಜನ ಮಾತಾಡಿದ್ರು, ಕನಕ ಕೇವಲ ಮನೆ ತನಕ ಅಲ್ಲ, ಮನೆ ಒಳಕ್ಕೂ ಕೂಡ ಬರ್ತಾನೆ ಕನಕ. ಅದು ನಮ್ಮ ಮನಸ್ಸರಿಗೆ, ನಮ್ಮ ಜನರಿಗೆ ಬೇಕು ಅನ್ನುವಂತಹದ್ದು ಇವತ್ತಿನ ಚರ್ಚೆಗಳು, ಇವತ್ತಿನ ಕವಿಗೋಷ್ಠಿ ನನಗೆ ಭಾಳ ಅದು ಎಲ್ಲವೂ ಕೂಡ ಪ್ರಿಂಟ್ ಆಗುತ್ತೆ ಅಂತ ಹೇಳಿ ನಾನಾದರೂ ತಿಳ್ಕೊಂಡಿದ್ದೀನಿ. ಅದು ಪ್ರಿಂಟ್ ಆಗುತ್ತೆ. ನಮ್ಮ ಹಿರಿಯರು, ನಮ್ಮ ಸರ್ ಯಾರು ನಮ್ಮ ಮಲ್ಲೇಪುರಂ ಸರ್ ಇದ್ದಾರೆ, ಅವರು 2 ದಿನಗಳಲ್ಲಿ ಅವರು ಎಷ್ಟು ಅನುಭವದ ನೆಲೆಯಲ್ಲಿ ಮಾತನಾಡುವಂಥವ್ರು. ಅವ್ರ ಮಾತುಗಳನ್ನ ಕೇಳೋದೇ ಭಾಳ ಅಪರೂಪ. ಅವ್ರ ಮಾತುಗಳನ್ನು ನಾವು ಯಾವತ್ತೂ ಕೂಡ ತೆರೆದ ಕಿವಿಯಿಂದ ನಾವು ಕೇಳಿಸ್ತಾ ಇರ್ತೀವಿ. ಅಂಥವ್ರು ಕೂತಿದ್ದಾರೆ ಅಂದರೆ ನಮ್ಮಂಥವ್ರಿಗೆ ಏನು ಕಷ್ಟ, ನಮ್ಮ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಇಲ್ಲ. ಅವರು ಎಷ್ಟು ವಯಸ್ಸಾದಂಥವ್ರು, ಎಷ್ಟು ಹಿರಿಯರು, ಅವರು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂಥವ್ರು, ಅವರು ನಮ್ಮ ಜೊತೆಯಲ್ಲಿ ಕೂತಿರ್ತಾರೆ 4 ಗಂಟೆ 3 ಗಂಟೆ ಅಂತಂತಂದರೆ ನಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಮುಜುಗರ ಇಲ್ಲ ಅಥವಾ ನೋವಿಲ್ಲ ನಮಗೆ. ನಾವು ಅವ್ರಿಗಿಂತ ಹೆಚ್ಚಾಗಿ ಕೂತ್ಕೋಬೇಕು. ವಿದ್ಯಾರ್ಥಿಗಳಿಗೆ ಇದು ಬಹಳ ಉಪಕಾರ ಆಗಿದೆ. ಈ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸಮಾರೋಪದ ಸಂದರ್ಭದಲ್ಲಿ ನಮ್ಮ ನಾವಡರು ಅವ್ರದ್ದೇ ಆದಂಥ ಶೈಲಿನಲ್ಲಿ ಹೇಗೆ ನಡಿಬೇಕು ಅಧ್ಯಯನ ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದ್ರ ಬಗ್ಗೆ ನಾನೇನು ಮಾತುಗಳನ್ನು ಆಡೋದಿಲ್ಲ. ಮತ್ತು ಶ್ರೀನಾಥರು ಅವರ ಸಂಘಟನೆ ಮತ್ತು ಅವರು ಸಂಘಟನಾತ್ಮಕವಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಮಾತುಗಳನ್ನು ಹೇಳಿದ್ರು. ಇದಿಷ್ಟು ನಾನು ಗಮನಿಸಿದಂತಹ ಒಂದು ವಿಚಾರ. ನಾನು ತುಂಬ ಅಂಶಗಳನ್ನು ನಾನು ಪಟ್ಟಿ ಮಾಡ್ಕೊಂಡಿದ್ದೀನಿ. ಬಹುಶಃ ನಾನು ಎಲ್ಲರ ಮಾತುಗಳನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸುವಂಥವನು. ಯಾಕೆಂತಂದರೆ ಈ ಸಾಹಿತ್ಯ ಓದುಗರಾಗಿ ಸೂಕ್ಷ್ಮತೆ ನಮಗೆ ಇರಬೇಕು ಅಂತೇಳಿ. ಸಾಹಿತ್ಯ ಸೂಕ್ಷ್ಮತೆಯ ಒಳಗಡೆ ನಾವು ಮಾತನಾಡುವಾಗ ಒಂದು ಕನಕನನ್ನು ನೋಡುವಂತಹ ದೃಷ್ಟಿ. ನಾನು ಕೂಡ ಬಾಡ ಗ್ರಾಮಕ್ಕೆ ಹೋಗಿದ್ದೆ, ನಾನು ಒಬ್ಬನೇ ಹೋಗಿದ್ದೆ ನಡ್ಕೊಂಡು. ನಾನು ಏನು ಜಾನಪದ ವಿವಿಗೆ ಹೋದಾಗ ಅದರಿಂದ ಪಕ್ಕದಲ್ಲೇ ಇರುವಂಥ ಬಂಕಾಪುರಕ್ಕೆ ಹೋಗಿ, ಬಸ್ನಲ್ಲೇ ಹೋಗಿ ಬಂಕಾಪುರದಿಂದ ಅಲ್ಲಿಗೆ ಹೋಗಿ ಬಾಡ ಗ್ರಾಮಕ್ಕೆ ಹೋಗಿ ಸುಮ್ಮನೆ ಸುತ್ತಾಡಿದೆ. ಅಲ್ಲಿರೋರು ಎಲ್ಲರನ್ನೂ ಮಾತನಾಡಿಸ್ದೆ. ಕೆಲವು ಏನು ಗೊತ್ತಿಲ್ಲದೆ ಇರುವಂತಹ ಅವ್ರನ್ನ ಮಾತನಾಡಿಸ್ದೆ. ನಾನು ಅವ್ರನ್ನ ಮಾತನಾಡಿಸಿದಾಗ ಅವ್ರಿಗೆ ಪಾಪ ಅಲ್ಲಿ ಏನು ಅಂತಲೇ ಗೊತ್ತಿಲ್ಲ, ಅವ್ರಿಗೆ ಅಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಎಷ್ಟು ಮುಗ್ಧರಿದ್ದಾರೆ ಅಲ್ಲಿಯ ಜನ ಅನ್ನುವಂತಹದ್ದು. ನಾವು ಇದು ವಿದ್ವತ್ ವಲಯದಲ್ಲಿ ಚರ್ಚೆ ನೋಡಿ ಎಷ್ಟು ದೊಡ್ಡದಾಗಿ ನಡೀತಾ ಇರ್ತಿದೆ. ವಿದ್ವತ್ ವಲಯದಲ್ಲಿ ಕನಕದಾಸರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಿದೆ ನೋಡಿ. ಅದರಲ್ಲೂ ಕೂಡ ರಾಜಕಾರಣಕ್ಕೆ ಬಂದಾಗ ಒಬ್ಬ ವ್ಯಕ್ತಿಗೆ ಸಿಗಬೇಕಾದಂತಹದ್ದು ಮತ ಬ್ಯಾಂಕಿನ ಕಾರಣಕ್ಕೋಸ್ಕರವಾಗಿಯೂ ಕೂಡ ಒಮ್ಮೆ ಬದಲಾವಣೆಗಳಾಗ್ಬಿಡ್ತಾವೆ ನೋಡಿ.
ಒಬ್ಬೊಬ್ಬರ ಕಾಲಕ್ಕೆ ನೀವು ಯಾರೋ ಒಬ್ಬ ಮಿನಿಸ್ಟರ್ ಆದಂತಹ ಕಾಲದಲ್ಲಿ ಅದೇನಾಗುತ್ತಪ್ಪ ಅಂತಂದರೆ ಅವರು ಅವ್ರ ಹೆಸರಿನಲ್ಲಿ ಒಂದು ದಿನವನ್ನು ಗುರುತು ಮಾಡುವಂಥದ್ದು, ರಜೆಯನ್ನು ನೀಡುವಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ ಬದಲಾವಣೆಗೆ ಒಂದು ಇಂತಹ ಸ್ಥಿತಿ ಕೂಡ ಇರ್ತದೆ ನಮಗೆ. ಅದರ ಆಚೆಗೂ ಕೂಡ ಕನಕರನ್ನು ನಾನು ಕಂಡ ಹಾಗೆ 2-3 ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾಕೆಂದರೆ ಸಮಾನತೆಗೋಸ್ಕರವಾಗಿ ಬಂದಂತಹವರು ಈ ಕನಕದಾಸರು. ಮೊದಲನೇದಾಗಿ ಅವರು ಈಗಾಗಲೇ ಹೇಳಿರುವಂತಹ ಮಾತುಗಳೇ ರಿಪಿಟೇಷನ್ ಆಗ್ತವೆ. ಹೇಳಿರುವಂತಹ ಎಲ್ಲರೂ ಕೂಡ ಅದೇ ಮಾತುಗಳನ್ನು ಹೇಳಿದ್ದಾರೆ. ಅಲ್ಲಿಂದ ಬಂದಂತಹ ವಿಜಯನಗರ ಸಾಮ್ರಾಜ್ಯದ ಕಾಲದ ಸ್ಥಿತಿ ಇದೆಯಲ್ವಾ, ಅದು ಯುದ್ಧಗಳಿಗೆ ಬಹಳ ಮುಗಿಬೀಳ್ತಾ ಇದ್ದಂಥ ಕಾಲ. ಯುದ್ಧಕ್ಕೆ ಹೋಗಬೇಕು ಅನ್ನುವಂಥದ್ದು, ಇವರು ಕೂಡ ಸಹಜವಾಗಿ ಒಬ್ಬ ಮುಖಂಡ ಆಗಿರೋದ್ರಿಂದ ಅವರು ಯುದ್ಧಕ್ಕೆ ಹೋದರು. ಮಾರಣಾಂತಿಕವಾದಂತಹ ಹೊಡೆತ ಬಿದ್ದಾಗ ನಾವು ಜೈನ ಸಾಹಿತ್ಯವನ್ನು ಓದುವಾಗ ಜೈನ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಕೇವಲ ಒಂದು ನೆರೆ ಕೂದಲು ಬಂದ ತಕ್ಷಣವೇ ನಮ್ಮ ಬದುಕು ನಶ್ವರ ಅಂತ ಹೇಳಿ ನಾವು ತಿಳ್ಕೊತೀವಿ. ಬದುಕಿನಲ್ಲಿ ಅದು ನಶ್ವರ ಅನ್ನುವಂಥದ್ದು ಜೈನ ಧರ್ಮ ಹೇಳುವಂಥದ್ದು. ಜೀವದಯಾ ಜೈನ ಧರ್ಮಂ, ಜೀವದಯೆಯನ್ನು ತೋರಿಸ್ಬೇಕು, ಅಹಿಂಸೆ ಆಗಬೇಕು, ಹಿಂಸೆ ಆಗಬಾರ್ದು ಅನ್ನುವಂಥದ್ದು ಜೈನ ಧರ್ಮ ಹೇಳ್ತಾ ಇತ್ತು. ಅದೇ ಥರ ಮುಂದೆ ಬಂದಂತಹ ಹೊತ್ತಿನಲ್ಲಿ ಇವರಿಗೆ ಅಗಾಧವಾದಂತಹ ನೋವಾಯಿತು. ಯಾರಿಗೆ? ಕನಕದಾಸರಿಗೆ, ನಮ್ಮ ಏನು ಅಲ್ಲಿ ನಾಯಕನಿಗೆ ಅಗಾಧವಾದಂತಹ ನೋವಾದಾಗ ಜೀವನ್ಮರಣದಲ್ಲಿ ಹೊರಳಾಡ್ತಾ ಇದ್ದಾರೆ. ಜೀವನ್ಮರಣಿನೇ ಸತ್ತ ಹೋಗ್ತಾರೆ ಅಂತ ಸಾವಿಗೆ ಹೋಗಿ ವಾಪಸ್ ಬಂದವರು ಇವರು. ಆ ಬಂದ ಮೇಲೆ ಸಮರ್ಪಣಾ ಮನೋಭಾವವನ್ನು ಅವರು ಕೊಟ್ಟರು. ಯಾರಿಗೆ? ಅದು ದೇವರು ಅಂತ ನಾವು ಇಟ್ಕೊಳ್ಳಿ ಅಥವಾ ಏನಾದರೂ ಇಟ್ಕೋಬೋದು. ಆ ಒಂದು ದೇವರಿಗೆ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡ್ರು. ಅಲ್ಲಿ ಅಚಾನಕ್ಕಾಗಿ ಬದಲಾಗುತ್ತೆ ನೋಡಿ. ಈ ಜೈನ ಧರ್ಮದವರಿಗೆ ಹೇಗೆ ಅವರು ಒಂದು ನೆರೆ ಕೂದಲು ಬಂದ ತಕ್ಷಣವೇ ಜೀವನ ನಶ್ವರ ಅಂತೇಳಿ ಅವರು ಕಾಡಿಗೆ ವನವಾಸಕ್ಕೆ ಹೋಗುವಂಥದ್ದು, ಸನ್ಯಾಸಕ್ಕೆ ಸ್ವೀಕಾರ ಮಾಡಿಬಿಡ್ತಾರೆ. ಸನ್ಯಾಸತ್ವಕ್ಕೆ ಅವರು ಹೋಗ್ಬಿಡ್ತಾರೆ. ಈ ಐಹಿಕವಾದಂತಹ ಸುಖವನ್ನು ಬಿಡ್ತಾರೆ. ಅದೇ ಥರ ಕನಕದಾಸರಿಗೆ ಏನಾಯಿತು ಅಂದರೆ, ಅವರು ಕೂಡ ಶ್ರೀಮಂತಿಕೆಯಿಂದ ಇದ್ದಂಥವರು, ಕನಕ ಸಿಕ್ತು, ಇದೆಲ್ಲ ಕತೆ ನಮಗೆ ಗೊತ್ತಿದೆ. ಆದರೆ ಯುದ್ಧದಲ್ಲಿ ಯಾವಾಗ ಹೊಡೆತ ಬೀಳ್ತೋ ನನ್ನನ್ನು ಬದುಕಿಸಿದಂತಹ ಈ ದೇವರ ಕಡೆಗೆ, ಆದಿ ಕೇಶವನ ಕಡೆಗೆ ಇವರು ಕಾಗಿನೆಲೆ ಆದಿಕೇಶವನ ಕಡೆಗೆ ಹೊರಳಿದ್ರು. ಆ ಹೊರಳಿದಾಗ ಇವರ ಮನಸ್ಸಿನಲ್ಲಿ ಭಕ್ತಿಯ ಒಂದು ಜಾಗೃತಿ ಉಂಟಾಯಿತು. ಆ ಭಕ್ತಿಯ ಕಾರಣಕ್ಕೆ ಅವರ ವಚನಗಳನ್ನು, ಅವರ ಒಂದು ಕೀರ್ತನೆಗಳನ್ನು ನಾವು ನೋಡಿದ್ರೆ, ಅವರ ಏನು ತಲ್ಲಣಿಸಿದರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಎಷ್ಟು ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ತಲ್ಲಣಿಸದಿರು, ನೀನು ಯಾವುದಕ್ಕೂ ಹೆದರ್ಕಬೇಡ, ಯಾಕೆಂದರೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಇಂತಹ ಮಾತುಗಳು ಸಮಾಧಾನವನ್ನು ನೀಡುವಂತಹ ರೀತಿಯಲ್ಲಿ ಬಂದವು. ಅವರು ಆಧ್ಯಾತ್ಮದ ನೆಲೆಗೆ ಹೋದರು. ಅರ್ಧ ಭಾಗ ಅವರ ಜೀವನದಲ್ಲಿ ಅವರು ಕಳ್ಕೊಂಡಿದ್ದದ್ದನ್ನು ನಂತರದ ಅರ್ಧ ಆಯುಷ್ಯದಲ್ಲಿ ಅವರು ಪಡ್ಕೊಂಡ್ರು. ಆಗ ಅವರಿಗೆ ಈ ಲೋಕದ ಒಂದು ಯಾವುದೇ ಧೈರ್ಯ ಎಷ್ಟು ಮಟ್ಟಿಗಿತ್ತಪ್ಪ ಅಂತಂದರೆ, ಅವರು ಪೂರ್ತಿ ಕಾಲು ನಡಿಗೆನಲ್ಲಿ ಬಂದಿದ್ದಾರೆ ನೋಡಿ. ಅವತ್ತಿನ ಕಾಲಕ್ಕೆ ಸರ್ ಪ್ರಸ್ತಾಪ ಮಾಡಿದ್ರು, ಕಾಲು ನಡಿಗೆನಲ್ಲಿ ಅಲ್ಲಿಂದ ಬಂದು ಅವ್ರಿಗೆ ಬಂದಾಗ ಅವ್ರನ್ನ ಭಕ್ತರು ಅನ್ನೋದಕ್ಕಿಂತ ನಾವು ಅಕ್ಕಮಹಾದೇವಿಯ ವಚನಗಳನ್ನು ಓದುವಾಗ ನಾವು ಯಾವ ರೀತಿಯಲ್ಲಿ ಇವರು ಒಂದು ಸ್ವಲ್ಪ ಇವರ ತಲೆ ಸ್ವಲ್ಪ ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಲ್ಲ. ಅಕ್ಕಮಹಾದೇವಿಯನ್ನು ನಾರ್ಮಲ್ಗಿಂತ ಬೇರೆ ಥರದಲ್ಲಿ ಕಾವ್ಯವನ್ನು ಓದುವಾಗ ಅವರು ಸ್ವಲ್ಪ ಜೋರು ಮಾತಾಡಿದ್ರೆ ಅಥವಾ ಅವರು ಬೇರೆ ರೀತಿಯಲ್ಲಿ ಇದ್ದರೆ ನಾವೇನು ಮಾಡ್ತೀವಿ, ಅವ್ರನ್ನ ಇವರು ಸ್ವಲ್ಪ ಬೇರೆ, ಇವರು ಸರಿಯಾದಂತಹ ಸ್ಥಿತಿನಲ್ಲಿಲ್ಲ, ಸ್ಥಿಮಿತತೆಯನ್ನು ಕಳ್ಕೊಂಡಿದ್ದಾರೆ ಅನ್ನುವ ಸ್ಥಿತಿಯಲ್ಲಿ, ಅಂದರೆ ಅದು ಆಧ್ಯಾತ್ಮದ ಸ್ಥಿತಿ. ಅವ್ರು ನೋಡುವಾಗ ನಮಗೆ ಏನನ್ನಿಸ್ತಾ ಇದೆ ಅಂತಂದರೆ, ಇವರು ಸರಿಯಾದ ಸ್ಥಿತಿನಲ್ಲಿ ಇಲ್ಲ ಅಂತ. ಆದರೆ ಅವ್ರು ನಮಗಿಂತ ಚೆನ್ನಾಗೇ ಇದ್ದಾರೆ. ವಾಸ್ತವವಾಗಿ ಅವರ ಭೌತಿಕತೆ ಚೆನ್ನಾಗಿದೆ, ಆದರೆ ನೋಡುವ ವೇಷಭೂಷಣಗಳಲ್ಲಿ ನಮಗೆ ಸ್ವಲ್ಪ ಅವರು ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಹಾಗೆ ಕನಕದಾಸರು ಇಲ್ಲಿಗೆ ಬಂದಾಗ ಅವ್ರಿಗೆ ಆಘಾತ ಆಗಿರ್ಬೋದು, ಉಡುಪಿಯಂತಹ ಸ್ಥಳಕ್ಕೆ ಬಂದಾಗ ಆಘಾತ ಆಗಿರ್ಬೋದು. ಆದರೂ ಕೂಡ ಇಲ್ಲಿಯ ಎಲ್ಲ ಐತಿಹ್ಯ ಅಥವಾ ಇನ್ನೊಂದು ರಾಜಕಾರಣ ಅಥವಾ ಇಲ್ಲಿಯ ಭಕ್ತರು ಇತ್ಯಾದಿಗಳನ್ನು ಬಿಟ್ಟರೂ ಕೂಡ, ಆದರೆ ಅವರು ನಾನು ಹೋದರೆ ಓಹೇನು ಅನ್ನುವ ಒಂದು ಮಾತಿದೆಯಲ್ಲ, ಅದು ಎಷ್ಟು ದೊಡ್ಡದು ಅಂತಂತಂದರೆ, ನಾನು ಅನ್ನೋದಕ್ಕೆ ಅರ್ಥ ಎಲ್ಲರೂ ನಗ್ತಾ ಇದ್ದಾರೆ ಅವರು, ಬೇರೆಯವರು, ಅವರೆಲ್ಲರೂ ಕೂಡ ಪಂಡಿತರು, ಬ್ರಾಹ್ಮಣರು. ಆದರೆ ನಾನು ಅನ್ನೋದಕ್ಕೆ ಅರ್ಥ ಏನು? ಅಹಂ ಹೋದರೆ ನಾನು ಹೋಗ್ತೀನಿ ಅಂತ ಹೇಳಿ ನೋಡಿ. ಎಷ್ಟು ಎಂಥ ಮಾತದು. ಇವರೆಲ್ಲರೂ ಬಾಳೆಹಣ್ಣು ತಿಂದು ಬಂದರೆ ಅವನು ವಾಪಸ್ ತಂದ ಅಂತಂದರೆ ಅದಕ್ಕಿಂತ ದೊಡ್ಡ ಶಾಕ್ ಇನ್ನೊಂದಿಲ್ಲ. ಅದಕ್ಕಿಂತ ಶಾಕ್ ಇನ್ನೊಂದಿಲ್ಲ. ಅಂತಹ ಶಾಕನ್ನು ಕನಕದಾಸರು ಕೊಟ್ಟರು. ಕನಕದಾಸರು ಅಲ್ಲಿ ದೊಡ್ಡವರಾದರು. ಅವ್ರನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ, ನಮಗೆ ಸರಿ ಹೇಳುವಾಗ ಹೇಳಿದ್ರು, ಪುರಂದರರು ನಮಗೆ ಬಹಳ ಮುಖ್ಯ,
ಪುರಂದರರನ್ನು ನಾನು ಬಹಳ ಇಷ್ಟಪಡುವಂಥ ಕೀರ್ತನಕಾರರು. ಪುರಂದರರು ಮತ್ತು ಕನಕರನ್ನು ನಾವು ಅಶ್ವಿನಿ ದೇವತೆಗಳು ಅಥವಾ ಇನ್ನೂ ಏನಾದರೂ ಬೇರೆ ರೀತಿಯಲ್ಲಿ ಕರಿಬೋದು. ಆದರೆ ನನಗೆ ಅವರನ್ನು ಆವತ್ತಿನಲ್ಲಿ ರಕ್ಷಣೆ ಮಾಡಿದ್ರಲ್ಲ ಅವರ ಗುರುಗಳು, ಅವರು ಇನ್ನೂ ದೊಡ್ಡವರು, ಅವರಿನ್ನೂ ಕೂಡ ದೊಡ್ಡವರು. ಇಂತಹ ಕನಕದಾಸರನ್ನು ಇವತ್ತಿನ ಕಾಲಕ್ಕೆ ಜನಸಾಮಾನ್ಯರಿಗೆ ತಲುಪಿಸ್ತಾ ಇರುವಂತಹ ಕಾರ್ಯ ನಿಜಕ್ಕೂ ಅದು ಸರ್ಕಾರ ಕೊಡ್ತಾ ಇರ್ಬೋದು ಅಥವಾ ನಮ್ಮ ಪೀಠಗಳು ಮಾಡ್ತಾ ಇರ್ಬೋದು. ಇದು ಇವತ್ತು ಆಗಬೇಕು. ಇಂತಹದ್ದು ಎಲ್ಲರ ಬಗ್ಗೆ. ಆದರೆ ಇಷ್ಟಾದ ತಕ್ಷಣವೇ ಬದಲಾವಣೆ ಆಗೋಯ್ತಾ, ನಾವೆಲ್ಲರೂ ಕೂಡ ಬದಲಾವಣೆ ಬಯಸ್ಬಿಟ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ಸಾಕಾ? ಖಂಡಿತವಾಗ್ಲೂ ಕೂಡ ನಿಧಾನಕ್ಕೆ ಬದಲಾಗಬೇಕು. ನಾವು ನಿಧಾನಕ್ಕೆ ಬದಲಾಗಬೇಕು. ಇನ್ನೂ ನಿಧಾನ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಹೌದು, ನಿಧಾನಕ್ಕೆ ನಾವು ಬದಲಾಗಬೇಕು. ಖಂಡಿತ ಬದಲಾಗುತ್ತೆ. ಈ ಕೆಲಸ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕನಕ ಸಾಹಿತ್ಯ ಸಮ್ಮೇಳನ, ಅದೇ ರೀತಿ ಕನಕದಾಸರ ಸಾಹಿತ್ಯದ ಒಳನೋಟಗಳನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ನಮ್ಮ ಮುಂದೆ ಇಟ್ಟಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ, ಅಧ್ಯಕ್ಷರು, SPP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ಸುಸಂದರ್ಭ. ಮೊದಲನೇದಾಗಿ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಪ್ರೊಫೆಸರ್ AV ನಾವಡ, ವಿದ್ವಾಂಸರು, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಬೆಂಗಳೂರು ಇದರ ಸಮನ್ವಯಕಾರರಾದ ಶ್ರೀ MR ಸತ್ಯನಾರಾಯಣ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ MP ಶ್ರೀನಾಥ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀ MR ಸತ್ಯನಾರಾಯಣ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ, ಅಧ್ಯಕ್ಷರು, SPP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀ MR ಸತ್ಯನಾರಾಯಣ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಬೆಂಗಳೂರು, ಇಲ್ಲಿನ ಸಂಘಟನಾಕಾರರು ನಮ್ಮ ಜೊತೆಗಿದ್ದಾರೆ. ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಅವರಿಗೂ ಸ್ಮರಣಿಕೆಯನ್ನು ನೀಡಿ ಈ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಂಭದಲ್ಲಿ ರೇಣುಕಾ, ಸಂಶೋಧನಾ ಸಹಾಯಕರು, ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಬೆಂಗಳೂರು, ಬಹಳ ದೂರದಿಂದ ಇಲ್ಲಿಗೆ ಆಗಮಿಸಿ ಸಂಘಟನಾ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಇವರಿಗೆ ಧನ್ಯವಾದಗಳು. DD ಮಂಜುನಾಥ, ಲೆಕ್ಕಪತ್ರ ಸಹಾಯಕರು, ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಬೆಂಗಳೂರು, ಸತ್ಯನಾರಾಯಣ, ಕಂಪ್ಯೂಟರ್ ಆಪರೇಟರ್, ಇವರು ಕೂಡ ಬೆಂಗಳೂರಿನ ಕನಕದಾಸ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರದಿಂದ ಆಗಮಿಸಿರುತ್ತಾರೆ. ಹಾಗೂ ಇವರೆಲ್ಲರನ್ನು ಇಲ್ಲಿಗೆ ಬಹಳ ಜಾಗರೂಕತೆಯಿಂದ ತಲುಪಿಸಿದಂತಹ ವಾಹನ ಚಾಲಕರಾದಂತಹ ಕೆಂಪೇಗೌಡ, ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಕನಕದಾಸರ ಕೀರ್ತನೆಗಳಿಗೆ ಸಂಗೀತ ಸ್ಪರ್ಶವನ್ನು ನೀಡಿ ಗಾಯನ ಸುದೆಯನ್ನು ಹರಿಸಿದಂತಹ ಶ್ರೀವಾಣಿ ಕಾಕುಂಜೆ, ಸಂಶೋಧನಾರ್ಥಿ, ರಸಾಯನಶಾಸ್ತ್ರ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕನಕ ಸಾಹಿತ್ಯ ಸಮ್ಮೇಳನದ 2 ದಿನದ ಕಾರ್ಯಕ್ರಮಗಳನ್ನು ಫೋಟೋ ಹಾಗೂ ವಿಡಿಯೋ ದಾಖಲೀಕರಣದ ಮೂಲಕ ನಡೆಸಿಕೊಟ್ಟಂತಹ ಚಂದ್ರಶೇಖರ್
ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನಕ ಸಾಹಿತ್ಯ ಸಮ್ಮೇಳನ ನಿರಂತರವಾಗಿ ನಡೆದಂತಹ ಈ ಕಾರ್ಯಕ್ರಮವನ್ನು ಮನೆಗಳಲ್ಲಿಯೇ ನೋಡಿ ಕಣ್ತುಂಬಿಕೊಳ್ಳುವಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಮಾಧ್ಯಮ ಮಿತ್ರರಾದ ಅಬ್ಬಕ್ಕ ಟಿವಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನಕ ಸಾಹಿತ್ಯ ಸಮ್ಮೇಳನದ ನಿರಂತರ ಕಾರ್ಯಕ್ರಮದಲ್ಲಿ ಎಲ್ಲ ಗೋಷ್ಠಿಗಳಲ್ಲಿಯೂ ನಿರೂಪಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸರ್ವರಿಗೂ ಈ ವೇದಿಕೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದೆ. ಆರಂಭದಲ್ಲಿ ಡಾಕ್ಟರ್ ಅರುಣ್ ಉಳ್ಳಾಲ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಅರುಣ್ ಉಳ್ಳಾಲ್, ಡಾಕ್ಟರ್ ಯಶಕುಮಾರ್ ಡಿ, चेतन मुंडाजे, श्रीमती साई सुमनावड़ा, चंदना KS, मधु कुमार, रामांजी, रश्मि, प्रसाद, संशोधना सहायकರು ರತ್ನಾಕರ ವರ್ಣಿಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ, ಆನಂದ್ ಕಿದೂರ್ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರಮಪಟ್ಟು ನಿದ್ದೆಯಲ್ಲೂ ಕನಕರನ್ನೇ ಸ್ಮರಿಸಿದಂತಹ ಕನಕದಾಸ ಸಂಶೋಧನಾ ಕೇಂದ್ರದ ಸಂಶೋಧನಾ ಸಹಾಯಕರಾದಂತಹ ಆನಂದ್ ಕಿದೂರ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಕನಕದಾಸ ಸಂಶೋಧನಾ ಕೇಂದ್ರದ ಕಚೇರಿ ನಿರ್ವಾಹಕರಾದಂತಹ ಕಿರಣ್ ಹಾಗೂ ಸರಿತಾ ಇವರಿಗೂ ಸ್ಮರಣಿಕೆಯನ್ನು ನೀಡಿ ವೇದಿಕೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ನವ್ಯ ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಕನಕ ಸಾಹಿತ್ಯ ಸಮ್ಮೇಳನದ ಈ 2 ದಿನದ ನಿರಂತರ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಸರ್ವರನ್ನು ವಂದಿಸಲಿದ್ದಾರೆ. ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರದ ಸಮನ್ವಯಕಾರರಾದ ಶ್ರೀ MR ಸತ್ಯನಾರಾಯಣ ಇವರು. ಸಭೆಗೆ ನಮಸ್ಕಾರ. ಈಗಾಗಲೇ ವೇಳೆ ಆಗೋಗಿದೆ, ಆದರೆ ವಂದನಾರ್ಪಣೆ ಅನ್ನೋದು ಬಹಳ ಮುಖ್ಯವಾದ ಕಾರ್ಯಕ್ರಮ. ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಬೇಕಾದಷ್ಟು ಜನ ಮಾತಾಡಿದ್ದಾರೆ, ತಮ್ಮ ಕಿವಿಯನ್ನು ತುಂಬಿಸಿದ್ದಾರೆ. ಒಂದೇ ಒಂದು ಮಾತು, ಇಲ್ಲಿ ಹಿಂದೆ ಬಂದಾಗ ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ, ಅದು ಆಗಿದೆ. ಅದು ಆಗೋದಕ್ಕೆ ಸಾಧ್ಯವಾಗೋದಕ್ಕೆ ಸಹಕಾರ ನೀಡಿದ ಇಲ್ಲಿನ ಕುಲಪತಿಗಳು, ಕುಲಸಚಿವರು ಧನಂಜಯ ಕುಂಬಳೆ ಮತ್ತು ಇಲ್ಲಿನ
ಅಧ್ಯಯನ ಪೀಠದ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅವರು ಮತ್ತು ನಾವು ಈ 2 ದಿನಗಳ ಸಮ್ಮೇಳನ ನಡೆಯೋದು ಅಷ್ಟು ಸುಲಭ ಅಲ್ಲ. ಎಷ್ಟು ಸಲ ನಾವು ಫೋನ್ಗಳು ಮಾಡಿರ್ಬೋದು, ಏನೇನಾಗಿರ್ಬೋದು, ಯಾರ್ಯಾರ ಕಾಂಟ್ಯಾಕ್ಟನ್ನು ಮಾಡಿರ್ತೀವಿ, ಮಾಡಿದಾಗೆಲ್ಲ ಸ್ವಿಚ್ ಆಫ್ ಆಗಿರುತ್ತೆ, ತಿರ್ಗಾ ಮಾತಾಡ್ತೀವಿ, ಬರ್ತೀವಿ ಅಂತಾರೆ, ಬರಲ್ಲ ಅಂತಾರೆ, ಆಗುತ್ತೆ ಅಂತಾರೆ, ಆಯಿತು ಅಂತ ಹೇಳ್ತಾರೆ. ಇವನ್ನೆಲ್ಲ ಅದೆಲ್ಲ ಇರೋದೇ ಒಂದು ವ್ಯವಸ್ಥಾಪಕರಿಗೆ. ಆ ಥರದಿಂದ ಒಂದು 3 ತಿಂಗಳಿಂದ ನಾವು ಒಂದು ಸತತವಾಗಿ ಆ ಕೆಲಸವನ್ನು ಮಾಡಿದ್ವಿ. ಧನಂಜಯ ಕುಂಬಳೆ ಅವರು ನಾವು ಸೇರಿಕೊಂಡು, ಅದರಲ್ಲೂ ನಮ್ಮ ರೇಣುಕಾ ಆಗಲಿ ಮಂಜುನಾಥ್ ಆಗಲಿ ಅವರ ಮೊಬೈಲು ಯಾವಾಗಲೂ ಆನ್ ಆಗಿರ್ತಾ ಇತ್ತು. ಹೆಚ್ಚಿಗೆ ಕೆಲಸವನ್ನು ಅವರು ಅದನ್ನು ನಿರ್ವಹಿಸ್ತಾ ಇದ್ದರು. ನನಗೆ ಇದು ತುಂಬ ಯಶಸ್ಸನ್ನು ಕಂಡಿರ್ತಕ್ಕಂಥ ಸಮ್ಮೇಳನ ಅಂತ ನಾನೊಬ್ಬನೇ ಇಲ್ಲಿ ಮಾಡಿರೋದಕ್ಕೆ ಹೇಳ್ತಾ ಇಲ್ಲ. ಆದರೆ ಇಲ್ಲೆಲ್ಲ ಸಹಕಾರದಿಂದ ಇಂಥ ವಿದ್ವಾನ್ಮನೆಗಳ ಒಂದು ಸಭೆ ಇದೆಯಲ್ಲ, ಬಹುಶಃ ನಾವು ಬೆಂಗಳೂರಲ್ಲಿ ನೋಡ್ತೀವೋ ಇಲ್ಲ ಗೊತ್ತಿಲ್ಲ. ಯಾಕೋ ಇಲ್ಲಿ ಮಾಡಬೇಕು ಅನಿಸ್ತಂದು ಮಾಡಿದ್ದಾಯಿತು. ನಾನು ಮೊಟ್ಟ ಮೊದಲಿಗೆ ಇಲ್ಲಿನ ಸಭಿಕರಿಗೆ, ವಿದ್ಯಾರ್ಥಿಗಳಿಗೆ 2 ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನೀವಿಲ್ಲದೆ ನಾವಿಲ್ಲ. ನಾವಿಲ್ಲಿ ಕೂತ್ಕೊಂಡು ಏನೂ ಮಾಡೋ ಸಂಸ್ಕೃತಿ ಬೆಳೆಸೋರು ಎಲ್ಲರೂ ಬೆಳೆಸೋಕ್ಕಾಗಲ್ಲ. 4 ಜನ ಹಾಡಿದ್ರೆ 400 ಜನ ಕೇಳಬೇಕು. 400 ಜನ ವೇದಿಕೆಯಲ್ಲಿ ಬಂದರೆ 4 ಜನ ಅಲ್ಲಿದ್ದರೆ ಆಗೋದಿಲ್ಲ, ಸಂಸ್ಕೃತಿ ಬೆಳೆಯೋದಿಲ್ಲ. ಈ ಕಾರಣದಿಂದ ಸಭೆಗೆ ನಮಸ್ಕಾರ ಅಂತ ನಾನು ಮೊದಲು ಹೇಳಿದೆ. ನೀವು ನಿನ್ನೆಯಿಂದ ನಮ್ಮ ಜೊತೆ ಸಹಕರಿಸಿದ್ರ. ಅದು ಎಷ್ಟು ನೀವು ಕನ್ಸೀವ್ ಮಾಡಿದ್ರೋ ಗೊತ್ತಿಲ್ಲ. ಕನಕ ಸಂಹಿತೆ ಅಂತ ಕೂಡ ಹೇಳ್ತಿರ್ಬೇಕಾದ್ರೆ ಅದು ನಿಮ್ಮ ಕಿವಿ ಮೇಲೆ ಬಿದ್ದಿದೆ. ಅದಕ್ಕಾಗಿ ನಾನು ನಿಮಗೆ ವಂದನೆಗಳನ್ನ ಅರ್ಪಿಸ್ತೇನೆ. ಈಗ ನಾವಡ ಅವರು ಸಮಾರೋಪ ಭಾಷಣದಲ್ಲಿ ಬಹಳ ಕ್ವಚಿತ್ತಾಗಿ ಸಂಯೋಚಿತವಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರು. ಆ ನೋವು ನನಗಿದೆ. ನಾನು ಬಂದಾಗಿಂದ ಅದು ಬೇಗ ಅದು ಪ್ರಕಟಣೆ ಆಗಬೇಕು, ಹೊರಗಡೆ ಬರಬೇಕು ಅಂತ. ಈಗ ಮೊನ್ನೆನ ಒಂದು ಸಭೆಯಲ್ಲಿ ಅದನ್ನು ನಾವು ತೀವ್ರವಾಗಿ ತಗೊಂಡು, ಆ ಸಭೆಯಲ್ಲಿ ನಮ್ಮ ಧನಂಜಯ ಕುಂಬಳೆ ಅವರು, ಇಲ್ಲೇ ಬಂದಿರತಕ್ಕಂಥ ಇವರು ಶುಭಾ ಮರವಂತೆ ಅವರು ಕೂಡ ಇದ್ದರು. ಆವಾಗ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ನಿರ್ದೇಶಕರಾಗಲಿ ಸದಸ್ಯ ಕಾರ್ಯದರ್ಶಿಗಳಿಗೆ ಹೇಳಿದ್ವಿ. ಆಮೇಲೆ ಅವರು ಅದು ಕಾನೂನಿನ ತೊಡಕು ತೊಂದರೆ ಏನು ಅಂತಂದರೆ, ಈಗ 2-3 ವರ್ಷಗಳ ಹಿಂದೆ ಟೆಂಡರ್ ಕರೆದಿದ್ದು ಆ ದುಡ್ಡಿಗೆ ನಾವು ಮಾಡೋಕ್ಕಾಗಲ್ಲ ಅಂತ ಮುದ್ರಕರು ಹಠ ಹಿಡಿತಿದ್ದಾರೆ. 50% ಆದರೂ ಕಾಗದದ ಬೆಲೆ ಜಾಸ್ತಿ ಆಗಿದೆ, ಅದಷ್ಟು ಶೇಕಡ ಅಷ್ಟು ಕೊಟ್ಟರೆ ಮಾತ್ರ ನಾವು ಮಾಡಬಹುದು ಅಂತ ಅಂದ್ಬಿಟ್ಟು. ಆದರೆ ಅದು ನಮ್ಮ ಪರಿಧಿಯಲ್ಲಿ ಇಲ್ಲ. ಅದಕ್ಕೆ ನಾವು ಸರ್ಕಾರ ಬರಬೇಕು. ನಮಗೆ ದುಡ್ಡಿದ್ದೇನು ಕೊರತೆ ಇಲ್ಲ, ಮುದ್ರಣಕ್ಕಾಗಿ ಬೇಕಾದಷ್ಟು ದುಡ್ಡಿದೆ. ನಾವು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಅದಕ್ಕೆ ಒಪ್ಪಿಗೆನ ನಾವು ಪಡೆದು ಅದನ್ನು ಹೊರಗಡೆ ತರಬೇಕು. ಈ ಹಂತದಲ್ಲಿ ಅದು ಇಷ್ಟರಲ್ಲೇ ಆಗುತ್ತೆ ಅಂದರೆ ನಿಮ್ಮ ಒಂದು ಒತ್ತಾಯ ಕೂಡ ಅದಕ್ಕೆ ಬೇಕು ಅಂತ ನಾನು ಸೂಕ್ಷ್ಮವಾಗಿ ಅದನ್ನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಆಮೇಲೆ ಎಲ್ಲರಿಗೂ ಕೂಡ ವಂದನಾರ್ಪಣೆಯನ್ನು ನಮ್ಮ ಫಲಕಗಳನ್ನು ನೀಡುವ ಮೂಲಕ ನಾವು ಈಗಾಗಲೇ ಮಾಡಿದ್ದೀವಿ. ನಾನು ತುಂಬ ಸಂತೋಷಪಟ್ಟಿದ್ದು ಅಂತಂದರೆ, ನಿರೂಪಕರು ಒಂದು ಚಪ್ಪಾಳೆ ನೀವು ಹೊಡಿ, ಎಲ್ಲದಕ್ಕೂ ಸುಮ್ಮನೆ ಕೂತಿದ್ದೀರಾ ಇಲ್ಲಿ ಬೆಳಗ್ಗೆ, ಯಾಕೆ ಗೊತ್ತಾಗ್ತಾ ಇಲ್ಲ. ಕಿವಿ ಮೇಲೆ ಬೀಳ್ತಾ ಇರಬೇಕು ಶಬ್ದ ತಾಳನ, ಇಲ್ಲದೇ ಆಗೋದಿಲ್ಲ, ನಮಗೆ ಹುರುಪೇ ಬರೋದಿಲ್ಲ ಮಾತಾಡೋದಕ್ಕೆ. ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಕನ್ನಡ ರೀ ನಿಮ್ಮದು, ಭಾಳ ಸಂತೋಷ ಆಗುತ್ತೆ. ನಾನು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಕಡೆ ಹಲವಾರು ಬಂದಿದ್ದೇನೆ. ಅಂದರೆ ನನ್ನ ನೋಡಿ ಹುಡುಗ ಹುರುಪಿಂದ ಅಲ್ಲಿ ಹೋದಾಗೆಲ್ಲ ಮಿಡ್ಲ್ ಸ್ಕೂಲು ಹೈಸ್ಕೂಲು ಮೇಸ್ಟ್ರುಗಳು ಒಂದೊಂದು ಪುಸ್ತಕ ಕೊಡ್ತಾರೆ ನನಗೆ. ಕವನಗಳನ್ನು ಬರೀತಿರ್ತಾರೆ, ಕಥೆಗಳನ್ನು ಬರೀತಿರ್ತಾರೆ. ಸರ್ ನಾವು ಬರೆದಿರೋ ಪುಸ್ತಕ ಅಂತಾರೆ. ಎಂಥ ಒಂದು ಪ್ರೀತಿ, ಕನ್ನಡದ ಪ್ರೀತಿ. ಬಹುಶಃ ಇಲ್ಲಿರೋ ಕನ್ನಡ ಪ್ರೀತಿ ನಮ್ಮ ಕಡೆ ಇದೆಯಲ್ಲೋ ನನಗಂತೂ ಗೊತ್ತಿಲ್ಲ. ಅಷ್ಟು ಒಳ್ಳೆಯ ಕನ್ನಡ. ಒಂದು ಪದವು ಕೂಡ ನಾನು ತೆಗೆಯೋ ಹೋಗಿಲ್ಲ. ಪದವಿಟ್ಟಳು ಪದ ಅಂದೊಗ್ಗಳಿಗೆ ಅಂತ ಹೇಳ್ತಾನಲ್ಲ, ಆ ಥರ ಇತ್ತು ಅಂತ ನಾನು ಒಂದು ಮಾತನ್ನು ಹೇಳ್ತೀನಿ. ಅದನ್ನು ತಯಾರು ಮಾಡಿದವರು ನಮ್ಮ ಧನಂಜಯ ಅವರು. ನಾನು ಹೇಗೆ ಇಷ್ಟು ಜನದೂ ಇದೇನೋ ಒಂದು ಬಯೋಡೇಟಾ ಅಂತ ಹೇಳ್ತೀವಲ್ಲ, ಅವರು ವಿವರನ್ನ ತೆಗೆದುಕೊಂಡು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅವರು ವೇದಿಕೆಗೆ ಬರೋಕ್ಕೆ ಮುಂಚೆ ಬರೋಕ್ಕೆ ಮುಂಚೆ ಅದನ್ನೆಲ್ಲ ಹೇಳಿ ಆ ವಿವರಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಇದು ಕಷ್ಟ ಸಾಧ್ಯವಾದ ಕೆಲಸ. ತುಂಬ ಸುಸಜ್ಜಿತವಾಗಿ ಆ ಟೈಮ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಡೆದಿದೆ. ಹೀಗಾಗಿ ನಿಮ್ಮ ಮೂಲಕ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನನ್ನ ಆತ್ಮಬಂಧುವು
ಏನೇನೋ ಎಲ್ಲ ಹೇಳಬೇಕು, ಎಲ್ಲ ಹೇಳೋಕ್ಕಾಗಲ್ಲ. ನನ್ನ ಜೊತೆಲಿ ಸದಾ ಇರುವ ಬೆನ್ನೆಲುಬಾಗಿರುವ ಆತ್ಮೀಯರಾದ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ನನ್ನ ಜೊತೆಲೇ ಬಂದರು, ನನ್ನ ಜೊತೆಲೇ ಇದ್ದರು. ಸಮ್ಮೇಳನ ಮಾಡೋದನ್ನು ಕಣ್ತುಂಬಿಕೊಂಡ್ರು, ಕಿವಿಯಾರೆ ಕೇಳಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಅಂತ ಬೆನ್ನು ತಟ್ಟಿದ್ರು. ಅವರು ಈಗಲೂ ಕೂತಿದ್ದಾರೆ, ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆ ಕಬ್ಬಿನಾಲೆಯವರಾಗಲಿ, ಎಲ್ಲರೂ ಆಗಲಿ. ಇವತ್ತಿನ ದಿವಸ ಎ ವಿ ನಾವಡ ಅವರು ನನಗೆ ಹಳೆಯ ಪರಿಚಯವೇ. ನಾನು ನೋಡ್ಕೋದು ಚಿಕ್ಕಣ್ಣ ಅವ್ರ ಕಾಲದಿಂದ. ಅವರು ಬರೆದ 1000 ಕೀರ್ತನೆಗಳು ನಾನು ಸುಮಾರು ಸಲ ಅದನ್ನು ಓದಿದ್ದೀನಿ, ಬೇಕರಿಯವ್ರ ಕಡೆ ಕೊಟ್ಟಿದ್ದೀನಿ. ಅಲ್ಲಿಂದ ಪರಿಚಯ ಆಗಿತ್ತು. ನಾನಿಲ್ಲಿ ಈ ಸಮನ್ವಯಾಧಿಕಾರಿ ಆದಮೇಲೆ ಅವರು ಕೂಡ ನಮ್ಮ ಸಮಿತಿನಲ್ಲಿದ್ದಾರೆ. ಬಹಳ ಸೊಗಸಾಗಿ ಅವರು ಮಾತಾಡಿ ಸಮಾರೋಪ ಭಾಷಣವನ್ನು ಮುಗಿಸಿಕೊಟ್ಟು ಒಂದು ಕಳಶಪ್ರಾಯವಾಗಿ ಅದನ್ನು ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಎರಡೂ ಸಂಸ್ಥೆಗಳ ಪರವಾಗಿ ನಾನು ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಶ್ರೀನಾಥ್ ಅವರು ಭಾಳ ಚಿಕ್ಕದಾಗಿ ಮಾತಾಡಿದ್ರು, ದೊಡ್ಡ ವ್ಯಕ್ತಿತ್ವ ಅನ್ನಿಸ್ತು. ಎತ್ತರಕ್ಕೂ ಇದ್ದಾರೆ, ಎತ್ತರದ ಧ್ವನಿ ಕೂಡ ಅನ್ನಿಸ್ತು. ನಾನು ಮೈಕ್ ಮುಂದೆ ಮಾತಾಡಿ 33 ವರ್ಷ ಮಾತಾಡೋದ್ರಿಂದ ಹಾಗಾಗಿ ಎಷ್ಟು ಮಾತಾಡಬೇಕು, ಎಷ್ಟು ದೂರದಲ್ಲಿರಬೇಕು ಅನ್ನೋದು ನನಗೆ ಭಾಳ ಅದು ಪ್ರಜ್ಞೆಯಲ್ಲೇ ಇರುತ್ತೆ. ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬಟ್ ಎಷ್ಟು ಅದು ಅವರು ಅಷ್ಟೇ ಔಚಿತ್ಯನ ಮೀರದೇನೆ ಅದನ್ನು ಮಾತಾಡಿ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿ ನಮ್ಮ ಸಭೆಗೆ ಮೆರುಗು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಎರಡೂ ಸಂಸ್ಥೆಗಳ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಪ್ರೊಫೆಸರ್ ಸೋಮಣ್ಣ ಹೊಂಗೊಳ್ಳಿ ಅವರು ತಮ್ಮದೇ ಆದ ವಿಚಾರ ಲಹರಿಯನ್ನು ಹರಿಸಿದ್ದಾರೆ. ಬಹಳ ಬೋಧಪ್ರದವಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಬ್ಬೊಬ್ಬರ ನೆಲೆ ವಿಭಿನ್ನವಾಗಿರುತ್ತೆ. ಅವರು ನಿನ್ನೆಯಿಂದ ಇವತ್ತು ಕೂತ್ಕೊಂಡು ಅದನ್ನು ಕೇಳಿ ಯಾರ್ಯಾರು ಏನೇನು ಮಾತಾಡೋದು ಅನ್ನೋದು ಗ್ರಹಿಸಿ ಇವತ್ತು ಅವರು ಮಾತಾಡಿದ್ದಾರೆ. ಅವ್ರಿಗೂ ಒಂದು ರೀತಿಯ ಅಧ್ಯಕ್ಷತೆಯ ಸಮಾರೋಪ ಭಾಷಣ ಇದ್ದಂಗಿತ್ತು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ಮಾತಾಡ್ತಿದ್ದಾಗ ಏನೋ ಮಾತಾಡಿದ್ರಾಯಿತು ಅಂತಂದ್ರೆ ಅಧ್ಯಕ್ಷರದ್ದೇನು ಅಂತಂದರೆ ಭಾಳ ಸುಲಭ. ಎಲ್ಲ ಮಾತಾಡ್ತಿದ್ದಾರೆ, ಅವರು ಒಂದನೇ ಹೇಳ್ಬಿಟ್ಟು ಅಥವಾ ಅವ್ರು ಹೇಳಿದ್ದನ್ನೇ 2 ಮಾತನ್ನು ನಾನು ಪುನರಾವರ್ತನೆ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ರೆ ಸಾಕು. ಬಟ್ ಆ ಥರ ಮಾಡಲಿಲ್ಲ ಅವರು. ಕನಕನನ್ನು ಬೇರೆ ರೀತಿ ನೋಡುವ, ನಾನು ಆಗಲೇ ಹೇಳ್ತಿದ್ದೆ, ಇವರು ಶ್ರೀರಾಮ್ ಶೆಟ್ಟಿಯರಿಗೆ ತುಂಬ ಸಂದಿಗ್ಧತೆಗಳ ನಡುವೆ ಬೇರೆ ಬೇರೆ ಯಾವುದೋ ಕಾರಣಗಳಿಂದಾಗಿ ಕನಕನ್ನು ಹೇಗೇಗೋ ನೋಡುವ ಒಂದು ಸ್ಥಿತಿ ಆ ಥರ ಆಗಿಬಿಟ್ಟಿದೆ. ಇದಮಿತ್ತಮ್ ಅಂತ ಆಗ್ತಾನೇ ಇಲ್ಲ ಇವರ ತನಕನೂ ಕೂಡ. ಅದು ಯಾಕೋ ಕನಕನ ಬಗ್ಗೆನೇ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಪ್ರಸ್ತಾಪ ಮಾಡೋದು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಇದು ವಂದನಾರ್ಪಣೆ ಭಾಷಣ ಆಗಬಾರ್ದು ಅನ್ನೋ ಪ್ರಜ್ಞೆ ನನಗಿದೆ. ಪುರಂದಾಸರು ಅಂತ ಹೇಳಿದ್ರು, ನಾವೇನು ಮಾಡಿದ್ವಿ ಅಂತಂದರೆ ಬಹಳ ಯೋಚನೆ ಮಾಡಿ ಆ ಬೈಲಾದಲ್ಲಿ ಇದು ತುಂಬ ಸೂಕ್ಷ್ಮವಾದ ಸಂದರ್ಭ ಮತ್ತು ಮಾತು ಕೂಡ ಎಚ್ಚರವಾಗಿರಬೇಕು. ಆ ಬೈಲಾದಲ್ಲಿ ಇರುವಾಗ ಕನಕದಾಸರಲ್ಲದೆ ಈ ಥರ ಹರಿದಾಸರು ಅಂತ ಒಂದು ಸೇರಿಸು ಕೂಡ ಇದ್ದೀವಿ. ಅದನ್ನು ಕಳಿಸಿದ್ದೀವಿ. ಕನಕದಾಸರನ್ನೇ ಮುಖ್ಯ, ಯಾಕೆಂದರೆ ಕನಕದಾಸ ಪೀಠ ಅದಲ್ಲದೆ ನಾವು ಬೇರೆ ಮಾಡೋ ಹಾಗೆ ಇಲ್ಲ. ಆದರೆ ಆಗಲೇ ಹೇಳಿದಂತೆ ಹರಿದಾಸ ಪರಂಪರೆಯ 2 ಅಶ್ವಿನಿ ದೇವತೆಗಳು, ಅವರಲ್ಲೂ ಪುರಂದಾಸರು ಕನಕದಾಸರು ಅಂತಂದರೆ ಅವರು ನಮ್ಮ ಭಕ್ತಿ ಸಾಹಿತ್ಯದ ಮೇರು ವ್ಯಕ್ತಿತ್ವಗಳು. ಅವ್ರನ್ನ ಸೇರಿಸಬೇಕು. ಕನಕದಾಸ ತೊಗೊಂಡ್ರೆ ಎಲ್ಲ ದಾಸರು ಬರ್ತಾರೆ, ಪುರಂದಾಸ ತೊಗೊಂಡ್ರೆ ಎಲ್ಲರೂ ದಾಸರು ಬರ್ತಾರೆ. 20ನೇ ಶತಮಾನ ದಾಸರ ತನಕನೂ ಬಂದುಬಿಡ್ತಾರೆ. ಈಗಾಗಲೇ ಕುಲಕರ್ಣಿ ಅವರು 20ನೇ ಶತಮಾನ ದಾಸರ ಕೃತಿಗಳನ್ನು ಅವರು ಪಗು ಹಳಕುಟ್ಟಿ ಅವರು ಇದರಿಂದ ಪ್ರಕಟಣೆ ಮಾಡ್ತಿದ್ದಾರೆ. ಪ್ರಕಟಣೆ ಮಾಡೋಕ್ಕೆ ಅವರಿಗೆ ಸರ್ಕಾರ ಅವರಿಗೆ ಎಸ್ ಅಂತಂದಿದೆ. ಸಂಸ್ಕೃತಿ ಇಲಾಖೆ ಮಾಡಿದ್ದ ಕೆಲಸವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. ಕನಕದಾಸ ಸಾಹಿತ್ಯ ಸಂಪುಟ ಕೂಡ ಮುಗಿದು ಹೋಗಿದೆ, ಅದು ಕೂಡ ಮಾಡಬೇಕು ಅಂತ ಇದ್ದೀವಿ. ಎಲ್ಲದಕ್ಕೂ ಸರ್ಕಾರದ ಒಂದು ಇದಿದೆಯಲ್ಲ, ಅಲ್ಲಿಂದ ನಮಗೆ ಒಪ್ಪಿಗೆ ಬರಬೇಕು. ಈ 2 ಕೆಲಸಗಳನ್ನು ಮಾಡೋದಕ್ಕೆ ಸಾರ್ವಜನಿಕರು ಬರಬೇಕು ನಮಗೆ. ಈಗ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ, 6-8 ಜನ ಇದ್ದಾರೆ ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿ ಮೀಟಿಂಗ್ ಅಂತ. ಅದು ಸರ್ಕಾರನೇ ಅವ್ರನ್ನ ನೇಮಿಸಿದೆ. ಅವರು ಸ್ವಲ್ಪ ಒತ್ತಾಯ ಮಾಡಬೇಕು ಅಂತ, ಇನ್ಕ್ಲೂಡಿಂಗ್ ನಾವಡ ಅವ್ರನ್ನ ಕೇಳಿ ನಾನು ಅದನ್ನು ಪುಸ್ತಕಗಳ ಪ್ರಕಟಣೆಗಳು, ತತ್ವಪದಗಳು, ನಾನು ನಿನ್ನೆ ಏನು ಹೇಳಿದೆ ನನ್ನ ಆರಂಭಿಕ ಮಾತುಗಳಲ್ಲಿ, ತತ್ವಪದಗಳಾಗಲಿ ಮತ್ತು ಭಾಷಾಂತರ ಏನಾಗಿದೆ 16-17 ಭಾಷೆ ಇಂಗ್ಲೀಷ್ ಬಿಟ್ಟು ಎಲ್ಲವೂ ಆಗಿದೆ. ಎಲ್ಲರೂ ಕಾತುರ. ಯಾಕೆಂದರೆ ತಾವು ಹೆತ್ತ ಮಗು ಅದು ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅವ್ರು ಹೇಳಿದ್ರು ತುಳುನಲ್ಲಿ, ಅದು ಕೇಳಿದಾಗ ನನಗೆ ಭಾಳ ದುಃಖ ಆಯಿತು. ಇವತ್ತಿಗೂ ಫೋನ್ ಮಾಡಿರ್ತಾರೆ, ಏನು ಸರ್ ಯಾವತ್ತು ಬರುತ್ತೆ ಅಂತಾರೆ. ಏನು ಮಾಡಲಿ ಹೇಳಿ, ಉತ್ತರವೇ ಇಲ್ಲ ನಮ್ಮ ಹತ್ರ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಬೇಗ ಸರ್ಕಾರಕ್ಕೆ ಕಳಿಸಿ ಆ ಪುಸ್ತಕ ಜನರ ಕೈಗೆ ಸೇರುವಂತ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅದು ಬಹುಶಃ ಕನಕನ ಕಿವಿಗೆ ಬಿದ್ದು
ಆ ಕೆಲಸ ಆಗಬೇಕು ಅಂತ ನನಗೆ ಅನಿಸುತ್ತೆ. ಇವತ್ತಿನ ದಿವಸದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾನು ಇವರು ಎಲ್ಲರಿಗೂ ಸ್ಮರಣಿಕೆ ಕೊಟ್ಟಿದ್ದೀವಿ, ಯಾರನ್ನೂ ನಾವು ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೇಳಿದ್ರು ಅವರು, ನಾವ್ಡ ಅವರು, ಪರಂಪರೆಯ ಶೈಲಿಯಲ್ಲಿ ದಾಸರ ಪದದ ಇದ್ರ ಬಗ್ಗೆ ನಾನು ತುಂಬ ಕಠಿಣವಾಗಿರ್ತಕ್ಕಂಥವನು. ಯಾಕೆಂದರೆ ಅದೇ ಪರಂಪರೆಯಲ್ಲಿ ಬಂದಿರೋನು. ದಾಸರ ಪದ ಹೇಗೆ ಹಾಡಬೇಕು ಅನ್ನೋದು ನನಗೆ ಒಳಗಡೆ ಇದೆ. ಅದು ಆ ತಾಳನೂ ಬೇರೆ ಮಾಡಬಾರ್ದು, ರಾಗಗಳನ್ನೂ ಬೇರೆ ಮಾಡಬಾರ್ದು, ಅದೇ ಪದ್ಧತಿಯಲ್ಲಿ. ಯಾಕೆ ನನ್ನ ತಂದೆ ಹಾಗೆ ಅದನ್ನು ಹಾಕ್ಕೊಡ್ತಾಯಿದ್ರು, ಹೇಳ್ತಾಯಿದ್ರು. ಅದ್ರ ಬಗ್ಗೆ ಕೂಡ ನನ್ನ ಚಿಂತನೆ ಇದೆ. ಈಗಂತೂ ಬೆಂಗಳೂರಿನಲ್ಲಿ ಬೇಕಾದ ಜನ ಅದನ್ನು ನಡೆಸ್ತಾನೆ ಇರ್ತಾರೆ. ಮುಂದಿನ ಇದರಲ್ಲಿ ಅದರ ಒಂದು ದಾಸರ ಕೀರ್ತನೆಗಳ ಗಾಯನವನ್ನು ತಂಡೋಪತಂಡವಾಗಿ ಅದನ್ನು ಕರೆದು ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನು ಸಂಪುಟಗಳು ಬೇಗ ಹೊರಗಡೆ ಬರಲಿ, ಅದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳಿ, ಆಮೇಲೆ ಮೈಕ್ ವ್ಯವಸ್ಥೆ ಮಾಡಿದವರು ಚಂದ್ರಶೇಖರ್ ಎಂ ಬಿ ಹರಿಪ್ರಸಾದ್ ಅವರಿಗೆ ಮತ್ತು ಕೇಶವ ಬಂಗೇರ ಅವರಿಗೆ, ಆಮೇಲೆ MSW ಅಂತ ಆಗಾಗಲೇ ಹೇಳಿದ್ದಾರೆ, ನನ್ನ ಬಾಯಿಂದನೂ ಬರಲಿ ಯೋಗ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಿಗೆ, ಕನಕದಾಸ ಸಂಶೋಧನಾ ಕೇಂದ್ರದ ಮಂಗಳೂರಿನ ಸಂಶೋಧನಾ ಸಹಾಯಕರಾದ ಆನಂದ್ ಎಂ ಕಿದೂರು ಅವರಿಗೆ, ಮೈಕು, ಲೈಟಿಂಗು, ಸೌಂಡು, ಸಿಸ್ಟಮ್ ಎಲ್ಲನೂ ಬಹಳ ಮುಖ್ಯರಿ. ನನ್ನ ಮಾತು ನಿಮಗೆ ಸರಿಯಾಗಿ ನಿಮ್ಮ ಕಿವಿಗೆ ಮುಟ್ಟಬೇಕು ಅಂತಂದರೆ ಇದು ಸರಿಯಾಗಿ ವ್ಯವಸ್ಥೆ ಇಲ್ಲದೇ ಇದ್ದರೆ ಭಾಳ ತೊಂದರೆ ಆಗುತ್ತೆ. ಆ ಥರದ್ದು ಯಾವುದೂ ರಸಾಭಾಸಗಳಾಗ್ದೇ ಈ ಸಮ್ಮೇಳನ ಯಶಸ್ವಿಯಾಗಿ ಇದು ಮುಗಿದಿದೆ. ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ವಿಶೇಷವಾಗಿ ನನ್ನ ಸಿಬ್ಬಂದಿಗೂ ಕೂಡ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ಕಳಿಸಿ ನನ್ನ ವಂದನಾರ್ಪಣೆ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನಕ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದ ಶ್ರೀ ಎಂ.ಆರ್. ಸತ್ಯನಾರಾಯಣ ಇವರ ಪರಿಶ್ರಮವೂ ಸಹಕಾರವೂ ಬಹಳಷ್ಟಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು. ತಮಗೂ ಧನ್ಯವಾದಗಳು ಸರ್.